ಮತ್ತೆ ನಾ ಮದುವೆ ಮನೆಗೆ ಹೋಗಿ ಸತ್ತ ಸುದ್ದಿಯ ಪೇಳಿದೆ, ಸಿರಿರಮಣ ತವಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ ದಾಸ ಹೇಳ್ಕೊಡ್ತಾರೆ. ನೀನು ಕೆಲವು ವಿಚಾರಗಳನ್ನು ಹೇಳೋದ್ರಿಂದ ಆ ಶುಭ ಕಾರ್ಯ ಮಹತ್ ಕಾರ್ಯ ನಿಲ್ಲೋ ಹಂಗಾಗಿದ್ರೆ ಅಂಥ ಕ್ಷಣದಲ್ಲಿ ಮೌನ ವಹಿಸುವುದು ಮೇಲು ಅಂತ ಹೇಳಿದ್ದಾರೆ ಹೊರತು ಸುಳ್ಳು ಹೇಳು ಅಂತೆಲ್ಲೂ ಹೇಳಿಲ್ಲ. ನಾನು ಒಂದು ಸಮಾಜವನ್ನು ಬದಲಾಯಿಸಬಲ್ಲೆನಾ ಅಂತಕ್ಕಂಥ ಒಂದು ಬೃಹತ್ತಾದ ಸಂಶಯ ಎಲ್ರಿಗೂ ಬರುತ್ತೆ. ನಾನೊಬ್ಬ ಮಾಡಿದ್ರೆ ಏನಾಗುತ್ತೆ ಸರ್, ನೀವೊಬ್ಬರು ಕರೆಕ್ಟಾಗಿ ಹೋಗ್ಬಿಟ್ರೆ ರೋಡ್ ಆಕ್ಸಿಡೆಂಟೇ ನಿಂತೋಗುತ್ತೆ. ನ್ಯಾಯಾಲಯದ ಇವತ್ತಿನ ಕಟ್ಟಳೆಗಳೇನಿದೆ ಅದರಲ್ಲಿ 50-70% ಕಟ್ಟಳೆಗಳು ತನ್ನಿಂದ ತಾನೇ ಮುಗಿಯಲ್ಪಡುತ್ತವೆ. ಭಾರತದಲ್ಲಿರ್ತಕ್ಕಂಥ ಸಂಪತ್ತು ಹೋಗಿರಬಹುದು ಅಥವಾ ಕೆಲವು ಭೂಭಾಗಗಳು ಪರರ ಪಾಲಾಗಿರಬಹುದು, ಆದರೆ ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳೇನಿತ್ತು ಅದರ DNA ಯಾರು ಕೊಳ್ಳೆ ಹೊಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಭಾವಿಸ್ತೀನಿ. ಸಭೆಗೆ ವಂದನೆಗಳು. ಕ್ಷೇತ್ರಮೂರ್ತಿ ಮಹಾಲಿಂಗೇಶ್ವರ ಮಹಾಗಣಪತಿ ಸನ್ನಿಧಾನದಲ್ಲಿ ಅನಂತ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಮಾನವ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ನುಡಿದಂತೆ ನಡೆದು ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟು ಧರ್ಮದ ದಾರಿಯನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಕಣ್ಮುಂದೆ ಸಾಕ್ಷಾತ್ಕರಿಸಿರ್ತಕ್ಕಂಥ ಯತಿಗಳ ಚರಣ ದ್ವಂದ್ವಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಗಣ್ಯರುಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಾಂಗ್ಮಯ ಹಾಗೂ ಸಾರಸ್ವತ ಪ್ರಪಂಚದ ಎಲ್ಲ ಪಂಡಿತೋತ್ತಮರಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ, ಮಾತೆಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ. ಅದರಲ್ಲೊಂದು ವಿಷಯ ಇದೆ, ಒಬ್ಬ ಮಾತೆಗೆ ನಾವು ತಿಳಿಸ್ಕೊಟ್ಟಿದ್ದ ವಿಚಾರ ಕಳಿಸ್ಕೊಟ್ರೆ ಅದು ಒಂದು ವಿಶ್ವವಿದ್ಯಾಲಯಕ್ಕೆ ಕಲಿಸ್ಕೊಟ್ಟ ಹಾಗೆ ಅಂತ. ಹಾಗಾಗಿ ಮಾತೆಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮಿಸಿ, ಪ್ರಶಸ್ತಿ ಪುರಸ್ಕೃತರಿದ್ದೀರಿ. ಪ್ರತಿಯೊಬ್ಬರದ್ದು ಕೂಡ ಸಾಧನೆಯ ಮೇರು ಶೃಂಗಗಳನ್ನು ಈಗಾಗಲೇ ನಾವು ಕೇಳಿ ತಿಳ್ಕೊಂಡಿದ್ದೇವೆ ಸ್ವಾಗತ ಭಾಷಣದಲ್ಲಿ. ಯಾವುದು ಕೂಡ ಸುಲಭವಲ್ಲ. ಅದನ್ನೆಲ್ಲ ಸಾಧನೆ ಮಾಡಿ ತೋರಿಸಿದಂತಹ ಎಲ್ಲ ಸಾಧಕರನ್ನು ಗುರುತಿಸಿ ಇಂತಹ ಒಂದು ಸಮ್ಮೇಳನದಲ್ಲಿ ಪ್ರೋತ್ಸಾಹಿಸ್ತಕ್ಕಂಥದ್ದು ಸಮಾಜದ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ, ಈ ಹೊತ್ತು ಯಾವ ವಿಷಯವನ್ನು ನಾನು ಮಾತಾಡಬೇಕು ಅನ್ನೋದು ನನಗೆ ಸ್ವಲ್ಪ ಸಂದಿಗ್ಧ ಇತ್ತು. ಆಗ ನಾನು ವಾಸುದೇವ್ ಅವರಲ್ಲೇ ಕೇಳಿದೆ, ಯಾವ ವಿಚಾರವನ್ನು ಹೇಳಲಿ, ಯಾಕೆಂದರೆ ಸಮ್ಮೇಳನ ನನ್ನ ಪರಿಧಿಯಲ್ಲಿ ಇಲ್ಲದೇ ಇರತಕ್ಕಂಥದ್ದು ವಿಚಾರಗಳು. ಹಾಗಾಗಿ ಅದು ನಾನೆಷ್ಟು ಸೂಕ್ತ ಆಗ್ತೀನಿ ಈ ಸಮ್ಮೇಳನದಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ವಿದ್ವತ್ಪೂರ್ಣರ ಮುಂದೆ ತಿಳಿಸ್ತಕ್ಕಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಗುರುಗಳ ಮುಂದೆ ಹೇಳಬೇಕು ಅಂತಂದರೆ 4 ಬಾರಿ ಯೋಚಿಸಿ ಹೇಳಬೇಕು. ಹಾಗಾಗಿ ಯಾವ ವಿಚಾರ ಬಗ್ಗೆ ಹೇಳಲಿ ಅನ್ನೋದನ್ನು ಒಂದನ್ನು ನನಗೆ ಬಂದಂಥ ಒಂದು ಸಂದೇಹವನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಚೌಕಟ್ಟು ಹಾಕ್ಕೊಳ್ಳೋಕ್ಕೋಸ್ಕರ ಕೇಳಿದೆ. ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಆ ವಿಷಯಗಳಲ್ಲಿ ನನಗೆ ಅತ್ಯಂತ ಹಿಡಿಸಿದ್ದು ಭಾರತೀಯ ಪ್ರಾಚೀನ ಮೌಲ್ಯಗಳ ರಕ್ಷಣೆಯಲ್ಲಿ ನ್ಯಾಯಾಂಗದ ಪಾತ್ರ ಅಂತಕ್ಕಂಥ ಒಂದು ವಿಚಾರ ನನಗೆ ಅನ್ನಿಸ್ತು. ಇದು ಹೆಚ್ಚು ಪ್ರಸ್ತುತವಾಗುತ್ತೇನೋ, ನಾನು ಅದರ ಮೇಲೆ ತಿಳ್ಕೊಂಡಷ್ಟನ್ನು ಹೇಳಬಹುದೇನೋ ಅನ್ನೋ ಒಂದು ಸ್ವಾರ್ಥವೂ ಕೂಡ ಇತ್ತು ಅದರಲ್ಲಿ. ಹಾಗಾಗಿ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಎಷ್ಟು ಸಮರ್ಥನೋ ಗೊತ್ತಿಲ್ಲ, ಏನಿದ್ರೂ ಕೂಡ ಆ ಭಗವಂತ ನುಡಿಸಿದಂಥ ವಿಚಾರಗಳು. ಹಾಗಾಗಿ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಅನ್ನತಕ್ಕಂಥ ಏನು ಒಂದು ಶ್ಲೋಕ ಇದೆ, ಅದನ್ನೆಲ್ಲ ಗುರುಗಳಿಗೆ ಅರ್ಪಣೆ ಮಾಡಿ ಹೇಳಿಬಿಟ್ರೆ ಅವರ ಬಲದಿಂದ ಏನೋ 4 ಮಾತು ಚೆನ್ನಾಗಿ ನುಡಿಬಹುದೇನೋ ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಹೇಳ್ತಕ್ಕಂಥದ್ದು.
ಪ್ರಪಂಚದಾದ್ಯಂತ ಬಂದಿರತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ನೋಡಿದಾಗ ಆ ರಾಷ್ಟ್ರದ ಬಗ್ಗೆ, ಆ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಎಲ್ಲ ಜನರೇನಿದ್ದಾರೆ ಅವರು ಹೆಮ್ಮೆಯಿಂದ ಕೆಲವು ವಿಚಾರಗಳನ್ನು ಹೇಳ್ಕೋತಾರೆ. ಉದಾಹರಣೆಗೆ, ಇಲ್ಲಿ ಯಾರು ವಿದೇಶ ಪ್ರವಾಸ ಮಾಡಿ ಬಂದಿದ್ದೀರಿ ಅವ್ರಿಗೆಲ್ಲ ಇದು ಅರಿವಾಗಿರುತ್ತೆ. ಅಲ್ಲಿ ಹೋಗಿ ಏನೋ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ತುಂಬ ಪ್ರಾಶಸ್ತ್ಯ ಇರತಕ್ಕಂಥದ್ದು, ನಮ್ಮ ಈ ದೇಶದ ಹಿರಿಮೆ ಗರಿಮೆ ಅಂತಕ್ಕಂಥ ಒಂದು ಯಾವುದೋ ಒಂದು ಸ್ಥಳವನ್ನು ಅಥವಾ ಒಂದು ಮುರಿದು ಬಿದ್ದ ಕಟ್ಟಡವನ್ನು ಇತ್ಯಾದಿಗಳನ್ನು ತೋರಿಸ್ತಾರೆ ನಮಗೆ. ನಾವು ಕೂಡ ಅದಕ್ಕೆ ಏನೋ ಕಾತರರಾಗಿ ಹೋಗಿ ನೋಡ್ತೀವಿ. ನಾವು ಯಾರೂ ಸುಳ್ಳು ಹೇಳ್ಕೊಳ್ಳೋದು ಬೇಡ, ಹಾಗಂತ ನಮ್ಮ ಬೆನ್ನನ್ನು ನಾವು ವಿಪರೀತ ತಟ್ಕೋತೀವಿ ಅಂತಲೂ ಬೇಡ. ಅಲ್ಲಿ ಹೋಗಿ ನೋಡಿದಾಗ ಇಷ್ಟಕ್ಕೋಸ್ಕರ ನಾವು ಅಲ್ಲಿಂದ ಬಂದು ಇದನ್ನು ನೋಡಿದ್ವಾ ಅನ್ನೋ ಒಂದು ಭಾವನೆ ಬರುತ್ತೆ. ಆ ಸಣ್ಣದನ್ನು ಅಷ್ಟು ದೊಡ್ಡದು ಮಾಡಿ ತೋರಿಸ್ತಕ್ಕಿರ್ತಕ್ಕಂಥದ್ದು ಅಲ್ಲಿ ಅವರಲ್ಲಿ ಕಂಡು ಬಂದಿರತಕ್ಕಂಥದ್ದೇನು ಅಂದರೆ ರಾಷ್ಟ್ರಾಭಿಮಾನ ಅಂತ. ಇಲ್ಲಿ ನಮ್ಮಲ್ಲಿ ಬೇಕಾದ ಹಾಗಿದೆ, ಅದರದ್ದು 100ರಷ್ಟಿದೆ, 1000ದಷ್ಟಿದೆ, ಲೆಕ್ಕ ಹಾಕದೇ ಇರೋಷ್ಟಿದೆ. ಅದನ್ನು ನಾವು ಹೇಳ್ಕೊಳ್ಳೋಕ್ಕೆ ಯಾಕೋ ನಾಚಿಕೆ ಪಡ್ತೀವಿ, ಸಂಕೋಚ ಪಡ್ತೀವಿ, ಅಥವಾ ಅದನ್ನು ಶೋಕೇಸ್ ಮಾಡಲಿಕ್ಕೆ ನಮಗೆ ಬರ್ತಿಲ್ವೇನೋ ಅಂತ ಅನಿಸುತ್ತೆ, ಅಥವಾ ಅಸಡ್ಡೇನೋ ತುಂಬ ಇದೆ ಅನ್ನೋದನ್ನು ಅನಿಸುತ್ತೆ. ಇದು ಮೌಲ್ಯಗಳಿಗೂ ಕೂಡ ಅನ್ವಯ ಅಂತ ನನ್ನ ಭಾವನೆ. ಯಾಕೆಂದರೆ ಈ ನಾಡು ಹಾಕಿಕೊಟ್ಟಂಥದ್ದು ಪ್ರಾಚೀನ ಭಾರತದಲ್ಲಿ ಇದ್ದಂಥ ಜೀವನ ಮೌಲ್ಯಗಳು ಇಂದಿಗೂ ಎಂದಿಗೂ ಮುಂದೆಂದಿಗೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥದ್ದು. ಆ ನೆಲೆಗಟ್ಟಿನಲ್ಲಿ ನೋಡಿದಾಗ ರಾಷ್ಟ್ರ ಹಲವಾರು ದಾಳಿಗಳಿಗೆ ಒಳಪಡ್ತು. ಕೆಲವು ರಾಜ್ಯ ವಿಸ್ತರಣೆಯಿಂದ ಬಂದಂಥದ್ದಿರಬಹುದು, ಕೆಲವು ಮೋಸ ಲಂಪಟ ಕಪಟತನದಿಂದ ಬಂದಿದ್ದಂಥದ್ದಿರಬಹುದು, ಇನ್ನು ಕೆಲವು ದಾಳಿಗಳು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋಗುವಂಥದ್ದಿದ್ದಿರಬಹುದು, ಇತ್ಯಾದಿ. ಅವುಗಳನ್ನೆಲ್ಲ ಆದರೂ ಕೂಡ ತಡೆದುಕೊಂಡು ಭಾರತ ಮಾತೆ ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ ಪುಟಿದೇಳ್ತಿರ್ತಕ್ಕಂಥದ್ದನ್ನು ನೋಡುವಾಗ ಭಾರತದಲ್ಲಿರ್ತಕ್ಕಂಥ ಸಂಪತ್ತು ಹೋಗಿರಬಹುದು, ಅಥವಾ ಕೆಲವು ಭೂಭಾಗಗಳು ಪರರ ಪಾಲಾಗಿರಬಹುದು, ಆದರೆ ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳೇನಿತ್ತು ಅದರ DNA ಯಾರು ಕೊಳ್ಳೆ ಹೊಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಭಾವಿಸ್ತೀನಿ. ಹಾಗಾದರೆ ಏನು ಮೌಲ್ಯಗಳಿರಬೇಕು ಅಂತ ಕೇಳಿದ್ರೆ, ಇವತ್ತು ನೀವು ಪ್ರಪಂಚದಾದ್ಯಂತ ಯಾವುದು ಉತ್ತಮ ಮೌಲ್ಯಗಳು ಅಂತ ಹೇಳ್ತೀರಿ, ಅವೆಲ್ಲವನ್ನು ಒಳಗೊಂಡಂಥ ದೊಡ್ಡ ವೆನ್ನಿನ ಡಯಾಗ್ರಾಮ್, ಒಂದು ವೆನ್ ಡಯಾಗ್ರಾಮ್ ಹಾಕಿಬಿಟ್ರೆ ಬೇರೆ ದೇಶಗಳದೆಲ್ಲ ಅದರೊಳಗಡೆ ಬರ್ತಕ್ಕಂಥ ಒಂದೊಂದು ಭಾಗ ಆಗುತ್ತೆ ಹೊರತು ಇಡೀ ಎಲ್ಲ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಬಂದು ಅದನ್ನು ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಒಂದು ದೇಶ ಅಂತಿದೆ ಅಂತಂದರೆ ಅದು ಭಾರತ ದೇಶ. ಏನು ಹಾಗಾದರೆ ಮೌಲ್ಯ ಅಂದರೆ, ನಾವಿವಾಗ ಬರುವಾಗ ಗುರುಗಳು ಹೇಳುವಾಗ ನಾವು ಹೇಳ್ಕೊಂಬಂದ್ವಿ, ಸತ್ಯಂ ವದ ಧರ್ಮಂ ಚರ ಅಂತ. ಇವೆರಡು ಬಹಳ ದೊಡ್ಡ ಮೌಲ್ಯಗಳು. ಸತ್ಯವನ್ನು ಹೇಳಬೇಕು ಅಂತ, ಸತ್ಯಕ್ಕಾಗಿ ಹೋರಾಡದಂಥವ್ರನ್ನ ನಾವು ತುಂಬ ಜನನ ನೋಡಿದ್ವಿ, ಇನ್ನೂ ನೋಡ್ತಾ ಇದ್ದೀವಿ. ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯ ಉಳ್ತಕ್ಕಂಥದ್ದು ಅಂತಂದರೆ ಸತ್ಯ ಅಂತಕ್ಕಂಥದ್ದು, ಸತ್ಯಂ ವದ ಅಂತ. ಸರ್ವಜ್ಞರು ತ್ರಿಪದಿಯಲ್ಲಿ ಹೇಳುವಾಗ ಅದನ್ನೇ ನೇರವಾಗಿ ಹೇಳ್ತಾರೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ಸರ್ವಜ್ಞನ ಪದಗಳು ಅಂತ ಇಟ್ಬಿಡ್ತಿದ್ರು. ನಾವು 3 ನಂಬರೋ 2 ನಂಬರ್ ಬರುತ್ತೆ ಅಂತ ಮೇಡಮ್ ಹೇಳಿದ್ದನ್ನು ಗಟ್ಟು ಮಾಡಿಬಿಟ್ಟು ಬರೆದು ಬಿಡ್ತಿದ್ವಿ. ಅದರ ಅರ್ಥ ಏನು, ಅದನ್ನು ಅಳವಡಿಸ್ಕೊಂಡ್ವಾ, ಆಗ ನಮಗೆ ಗೊತ್ತಾಗುತ್ತೆ ಸತ್ಯಕ್ಕೆ ಇರತಕ್ಕಂಥ ಬೆಲೆ ಎಷ್ಟು ಅಂತ, ಸತ್ಯವನ್ನು ಹೇಳಿದಾಗ ಬೇಕಾಗಿರ್ತಕ್ಕಂಥದ್ದು ಬೆಲೆ ಎಷ್ಟು ಅಂತ. ಇವತ್ತಿಗಾದರೂ ಕೂಡ ಸುಪ್ರೀಂ ಕೋರ್ಟಿನ ಎಲ್ಲ ಜಡ್ಜ್ಮೆಂಟ್ಗಳನ್ನು ನಾವು ಹಾಗೇ ಸಾರವನ್ನು ನೋಡಿದಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಎಳೆ ಎಲ್ಲವನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಫಲ್ಕ್ರಮ್ ಯಾವುದಿದೆ ಅಂತ ಹೇಳಿದ್ರೆ ಅದು ಸತ್ಯ ಅನ್ನೋದು ಗೋಚರಿಸುತ್ತೆ. ಅದನ್ನು ಯಾವತ್ತೂ ಹೇಳಲೇಬೇಕು ಅಂತ ಹೇಳಿದ್ರು. ಅದು ಪಾಸಿಟಿವ್ ಕವನೆಂಟ್ ಅಂತ ಆಯಿತು. ಅಂದರೆ ಇದನ್ನು ಮಾಡಬೇಕಪ್ಪ ಅಂತ ಹೇಳಿ ಅನುಶಾಸನ ಅಂತ ಹೇಳಿ ಅಲ್ಲಿ ಕೊಟ್ಟಂಥದ್ದು. ಯಾವುದೇ ಸಂದರ್ಭ ಬಂದರೂ ಕೂಡ ಸತ್ಯದಿಂದ ವಿಮುಖನಾಗಬೇಡ ಅಂತ ಘಟಿಕೋತ್ಸವದ ಒಂದು ಭಾಷಣದಲ್ಲಿ ಹೇಳಿದಂಥ ದೇಶ ಇದಾಗಿತ್ತು.
ತೈತರೀಯ ಉಪನಿಷತ್ತಿನ ಶಿಕ್ಷಾವಳಿಯ ಭಾಗ. ಹಾಗಾಗಿ ಕಮ್ ವಾಟ್ ಮೇ ಡೋಂಟ್ ಗಿವ್ ಅಪ್ ದಿ ಟ್ರುತ್ ಅಂತ ಹೇಳಿದಂಥ ಏಕೈಕ ರಾಷ್ಟ್ರ ಅಂತಂದರೆ ಈ ರಾಷ್ಟ್ರ ಇತ್ತು. ಏನೇ ಬರಲಿ, ತೊಂದರೆ ಆಗಲಿ, ಸತ್ಯದಿಂದ ವಿಮುಖನಾಗಬೇಡ ಅಂತ. ಕ್ವೆಸ್ಟ್ ಆಫ್ ಎವರಿ ಟ್ರಯಲ್ ಅಂದರೆ ಪ್ರತಿಯೊಂದು ನ್ಯಾಯದ ಒಂದು ಕಟಕಟೆಯಲ್ಲಿ, ನ್ಯಾಯಾಲಯದ ಕಟಕಟೆಯಲ್ಲಿ ತೀರ್ಮಾನ ಆಗ್ತಕ್ಕಂಥ ಪ್ರತಿ ಪ್ರಕರಣದ ಗಮ್ಯ ಏನಿರಬೇಕು ಅಂತ ಕೇಳಿದ್ರೆ ಆ ಗಮ್ಯ ಕ್ವೆಸ್ಟ್ ಅಂತ ಕರೀತಾರೆ. ಸುಪ್ರೀಂ ಕೋರ್ಟಿನ ನೇರ ಜಜ್ಮೆಂಟಿನ ಭಾಗವನ್ನು ಹೇಳ್ತಾ ಇದ್ದೇನೆ, ಆಸಕ್ತರೆಲ್ಲ ಅದನ್ನು ತಿಳ್ಕೊಬೋದು. ದಿ ಎವರಿ ಟ್ರಯಲ್ ಈಸ್ ಎ ವಾಯೇಜ್ ಅಂತಾರೆ, ಅಂದರೆ ಅದೊಂದು ಪ್ರವಾಸ ಅಂತ. ಗಮ್ಯ ಏನು ಅಂತಂದರೆ ಟು ಅನರ್ತ್ ದಿ ಟ್ರುತ್ ಅಂತ. ಆ ಸತ್ಯ ಎಲ್ಲೋ ಹುದುಗೋಗಿದೆ, ಅದನ್ನು ಹೆಕ್ಕಿ ತೆಗೆದು ನೋಡಪ್ಪ ಅಂತಕ್ಕಂಥದ್ದಕ್ಕೆ ಇಡೀ ವಿಚಾರಣೆಯ ಪ್ರಮುಖ ಉದ್ದೇಶ ಏನು ಅಂತಂದರೆ ಕ್ವೆಸ್ಟ್ ಇಸ್ ದಿ ಅನರ್ಥಿಂಗ್ ದಿ ಟ್ರುತ್ ಅಂತ. ಇವತ್ತಿನ ಈ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಎಲ್ಲ ಭಾಗಗಳನ್ನು ಹಾಕ್ಕೊಂಡು ಬಂದಾಗ ನಾವು 1, 2, 3, 4, 5, 6 ಅಂತ ನಾವು ಪಟ್ಟಿ ಮಾಡ್ತಾ ಬಂತು ಅಂತಂದರೆ ನ್ಯಾಯಾಂಗದಲ್ಲಿ ಆ ನ್ಯಾಯಾಲಯದ ವಿಚಾರಣೆಯ ಬಹುಮುಖ್ಯವಾದ ಒಂದು ವಿಚಾರ ಅಂತಂದರೆ ಅದು ಸತ್ಯವನ್ನು ಕಂಡುಹಿಡಿಯೋದು ಅಂತ. ಹಾಗಾದರೆ ಸತ್ಯ ಅಂದರೆ ಏನು ಅಂತ ನೋಡಿ, ಎಲ್ಲಿಗೆ ಬಂದು ತಲುಪಟ್ರಿ ಅಂತ. ಸತ್ಯ ಅಂದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸತ್ಯ ಅನ್ನೋದು ಸಬ್ಜೆಕ್ಟಿವ್ ಟರ್ಮ್ ಅನಿಸುತ್ತೆ. ನನಗಿಷ್ಟನಾ, ಅದಕ್ಕೋಸ್ಕರ ನಾನು ಒಪ್ಪಿದ್ದೀನಾ ಅಂತಂದರೆ ಸತ್ಯ ಸಾರ್ವಕಾಲಿಕವಾಗದ್ದು ಅಂತ ಹೇಳ್ತಾರೆ. ಸಾರ್ವಕಾಲಿಕ ಅಂತಂದರೆ ಎಟರ್ನಲ್ ಟ್ರುತ್ ಅಂತೀವಲ್ಲ ನಾವು, ಹಾಗೆ ಆ ಒಂದು ಪ್ರಮುಖವಾದ ಅಂಗವನ್ನು ಕೊಟ್ಟಂಥ ದೇಶ ಮೊದಲನೇ ಮೌಲ್ಯ ಸತ್ಯ ಆಯಿತು. ತಮಗೆಲ್ಲ ತಿಳಿದೇ ಇದೆ, ದಾಸವಾಣಿಯೂ ಇದೆ. ಕನಕದಾಸರು ಹೇಳ್ತಾರೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಅಂತ. ಸತ್ಯಕ್ಕೆ ನೋಡಿ ಯಾವುದೇ ಮೇಕಪ್ ಬೇಕಾಗಿಲ್ಲ, ಎವರ್ ಗ್ರೀನ್. ಅದು ಗ್ರೀನ್ ರೂಮ್ ಅಂತ ಕೇಳಿರ್ತೀವಿ ನಾಟಕಗಳಲ್ಲಿ, ಅಲ್ಲೇನಂದರೆ ಮೇಕಪ್ ಮಾಡ್ತಾರೆ, ಅದಕ್ಕೆ ಗ್ರೀನ್ ರೂಮ್ ಅಂತ. ಸತ್ಯಕ್ಕೆ ಯಾವತ್ತೂ ಮೇಕಪ್ ಬೇಕಾಗಿಲ್ಲ. ಮೇಕಪ್ ಇಲ್ದಲೇ 24/7 ಇರ್ತಕ್ಕಂಥ ಒಂದೇ ಒಂದು ಮೌಲ್ಯ ಅಂದರೆ ಅದು ಸತ್ಯ ಮಾತ್ರ. ಅದಕ್ಕೆ ಯಾವತ್ತೂ ಮೇಕಪ್ ಬೇಕಾಗಿಲ್ಲ. ಅದು ಯಾವಾಗಲೂ ಕೂಡ ನವ ತರುಣಿಯಂತೆ ಶೋಭಿಸ್ತಕ್ಕಂಥದ್ದು ಅಂತ ಹೇಳಿ ಸತ್ಯವನ್ನು ಕೊಂಡಾಡ್ತಾರೆ. ಹೆಚ್ಚೇನು ತಾವೆಲ್ಲ ಕೇಳಿರ್ತೀರಿ, ಸತ್ಯ ಹರಿಶ್ಚಂದ್ರನ ಆ ಕಥೆಯನ್ನು ಕೇಳಿರ್ತೀರಿ ನೀವು. ಬಹಳಷ್ಟು ಜನಕ್ಕೆ ಅನಿಸುತ್ತೆ, ಅಲ್ಲ ಸರ್, ರಾಜಾಗಿ ಯಾವುದೋ ಒಂದನ್ನು ಸುಮ್ಮನೆ ಹೂನ್ಬಿಟ್ಟಿದ್ರೆ ಮುಗ್ದೋಗ್ತಾ ಇತ್ತು, ಅದು ಯಾತಕ್ಕೆ ಅದಕ್ಕೆ ಅಷ್ಟು ಕಟ್ಟು ಬಿದ್ದ ಅಂತ. ತಾವೆಲ್ಲ ಕೂಡ ಸತ್ಯ ಹರಿಶ್ಚಂದ್ರನ ಚರಿತ್ರೆಯನ್ನು ಮತ್ತೊಮ್ಮೆ ಹೋಗಿ ನೋಡಿ. ಮಾತುಕತೆ ಅದೆಲ್ಲ ಆ ವಿವರಗಳಿಗೆ ಹೋಗೋದು ಬೇಡ. ಎಲ್ಲ ಆಗಿರುತ್ತೆ, ಹೆಂಡತಿಯನ್ನು ಮಗುವನ್ನು ತ್ಯಜಿಸಿರ್ತಾನೆ, ಎಲ್ಲ ಆಗಿರುತ್ತೆ. ಸ್ಮಶಾನವನ್ನು ಕಾಯ್ತಕ್ಕಂಥ ಒಂದು ಕೆಲಸ ಬರುತ್ತೆ. ಅಲ್ಲಿ ಆ ಮಾಲೀಕನ ಕೊಟ್ಟಂತಹ ಆದೇಶವನ್ನು ಇಟ್ಕೊಂಡಿರ್ತಾನೆ, ಅದನ್ನು ಸತ್ಯವಂತನಾಗಿ ಪಾಲಿಸ್ತಿರ್ತಾನೆ. ಏನದು ಅಂತ ಹೇಳಿದ್ರೆ, ಯಾರಾದರೂ ಆ ಸ್ಮಶಾನದೊಳಗಡೆಗೆ ಒಂದು ಹೆಣವನ್ನು ಅಂತ್ಯಕ್ರಿಯೆಗಾಗಿ ತರ್ತು ಅಂತಂದರೆ ಅದಕ್ಕೆ ಕೊಡಬೇಕಾದಂತಹ ದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಹೇಳಿರ್ತಾನೆ, ಇಷ್ಟಿಷ್ಟು ಕೊಡಬೇಕು ಅಂತ. ವಿಧಿಯ ಒಂದು ಆಟ. ಸತ್ಯ ಹರಿಶ್ಚಂದ್ರನಿಗೆ ಪಾಠ, ನಮಗೆಲ್ಲರಿಗೂ ಪಾಠ, ಅವನಿಗೆ ಪರೀಕ್ಷೆ. ಚಂದ್ರಮತಿ ಪ್ರಲಾಪ ಅಂತ ಒಂದು ಪದ್ಯ. ಆ ಸತ್ಯ ಹರಿಶ್ಚಂದ್ರನ ಹೆಂಡತಿ ಚಂದ್ರಮತಿ, ಲೋಹಿತಾಶ್ವ ಅಂತ ಮಗ, ಅವನಿಗೆ ಒಂದು ಹಾವು ಕಚ್ಚಿ ಒಂದು ಅಪಮೃತ್ಯು ಆಗಿಬಿಡುತ್ತೆ. ಇವಳ ಹತ್ರ ಏನೂ ಇಲ್ಲ, ಏನಂದರೆ ಏನೂ ಇಲ್ಲ, ಉಟ್ಟ ಬಟ್ಟೆ ಬಿಟ್ಟರೆ ಬೇರೇನೇನೂ ಇಲ್ಲ. ಆ ಅಂತ್ಯ ಸಂಸ್ಕಾರಕ್ಕೆ ಮಗುವನ್ನು ಕೈಯಲ್ಲಿ ಹಿಡಿದು ಬಂದಿದ್ದಾಳೆ ತಾಯಿ. ಸ್ಮಶಾನ ಕಾಯ್ತಕ್ಕಂಥವನು, ಮಹಾರಾಜ ಆಗಿರ್ತಕ್ಕಂಥವನು, ಇವತ್ತಿನ ಒಂದು ಸತ್ಯದ ನುಡಿಗೋಸ್ಕರ ಸ್ಮಶಾನವನ್ನು ಕಾಯ್ತಕ್ಕಂಥ ಕಾವಲುಗಾರನಾಗಿರ್ತಕ್ಕಂಥ ತನ್ನ ಪತಿ ನಿಂತಿದ್ದಾನೆ. ಈ ಥರ ಪರಿಸ್ಥಿತಿ ಇದೆಯಪ್ಪ, ನೋಡು, ನನ್ನ ಹತ್ರ ಏನೂ ಇಲ್ಲ, ಈ ಕೂಸನ್ನು ಅಲ್ಲಿಗೆ ನೀನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಿನ್ನದೇ ಮಗ, ಮಾಡೋಕ್ಕೆ ಪ್ರಯತ್ನ ಮಾಡಿ ನನಗೆ ಅವಕಾಶ ಮಾಡಿಕೊಡು ಅಂತಾನೆ. ಸತ್ಯ ಹರಿಶ್ಚಂದ್ರ ಆಗಲ್ಲ ಅಂತ ಹೇಳ್ತಾನೆ. ಇಂತಹ ಕಠಿಣ ಪರೀಕ್ಷೆ ನಮ್ಗೆ ಯಾರಿಗೂ ಬರಲಿಲ್ಲ, ಆದರೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ. ಈ ಕ್ಷಣಕ್ಕೆ ಕಾಯ್ತಾ ಇರ್ತಾರೆ, ಈ ಕ್ಷಣಕ್ಕೆ ಕಾಯ್ತಾ ಇರ್ತಾರೆ. ಅಂದರೆ ಕಠಿಣಾತಿ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಇವನು ತನ್ನ ಸತ್ಯದಿಂದ ವಿಮುಖನಾಗ್ತಾನಾ ಅನ್ನೋದನ್ನು ಪರೀಕ್ಷೆ ಒಡ್ಡಿರ್ತಾರೆ. ಆಗ ಪುಟವಿಟ್ಟ ಚಿನ್ನದಂತೆ ಅವನು
ತನ್ನ ಮೌಲ್ಯವನ್ನು ಕಾಪಾಡಿಕೊಳ್ಳಲು ಬಂದಾಗ ದೇವತೆಗಳೆಲ್ಲ ಮುಂದೆ ಅವನಿಗೆ ಒಲಿದು ಪುಷ್ಪವೃಷ್ಟಿ ಆಗುತ್ತೆ. ಅವನಿಗೆಲ್ಲ ಮುಂದೆಲ್ಲ ಕಥೆಯಲ್ಲಿ ತಮಗೆ ಗೊತ್ತಿದೆ. ಸ್ನೇಹಿತರೆ, ಇಷ್ಟು ಕಷ್ಟಪಡಬೇಕಾಗಿತ್ತು ಅಂದರೆ ಸತ್ಯ ಹರಿಶ್ಚಂದ್ರನ ಜೀವಮಾನವನ್ನು ಕಳೆದು ನೋಡಿದಾಗ ನಾವು ಇಷ್ಟು ಕಷ್ಟಪಟ್ಟಿದ್ದವನು ಕೇವಲ 2 ವರ್ಷ ಮಾತ್ರ. ಅದು ಪರೀಕ್ಷೆಯ ಅವಧಿ. ಹಾಗಾಗಿ ಸತ್ಯವನ್ನು ಬಿಡದಲ್ಲೇ ಇದ್ದಿದ್ದು ಮೊದಲನೇ ಮೌಲ್ಯ ಆಯಿತು. ಸತ್ಯಂ ವಧ ಆಯಿತು. ದೊಡ್ಡ ದ ಅಲ್ಲ, ವಧ ಅಲ್ಲ, ಅದು ಮಹಾಪ್ರಾಣದ ದ ಆಗಬಾರ್ದು, ವಧ ಅಂದರೆ ಮಾತಿನಲ್ಲಿ ನಡೆ ನುಡಿಯಲ್ಲಿ ಸತ್ಯವನ್ನು ಕಾಪಾಡ್ಕೋಬೇಕು. ಇದು ಮಾಡಿಕೊಂಡ್ರೆ ನೀವು ಪಾಸ್ ಗ್ಯಾರಂಟಿ. 35 ಮೇಲೆ ಬಂದ್ಬಿಡ್ತು ನಂಬರು, ಇನ್ನು ಮಿಕ್ಕಿದ್ದೆಲ್ಲ ಬರೋದು ಬೋನಸ್. ಪಾಸ್ ಆಗೋಗ್ಬಿಟ್ವಿ ಜೀವಮಾನದಲ್ಲಿ. ಇದೊಂದು ಮೌಲ್ಯವನ್ನು ಇಟ್ಕೊಂಡ್ರೆ ಸ್ನೇಹಿತರೆ, ಈ ಸತ್ಯ ಅಂತಕ್ಕಂಥ ಒಂದು ಮೌಲ್ಯವನ್ನು ನಾನು, ತಾವು, ಇಲ್ಲಿರ್ತಕ್ಕಂಥವ್ರು, ಅಂತರ್ಜಾಲದ ಮುಖಾಂತರ ನೋಡ್ತಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಇದೊಂದನ್ನು ಪಾಲನೆ ಮಾಡಿದ್ರೆ ನ್ಯಾಯಾಲಯದ ಇವತ್ತಿನ ಕಟ್ಟಳೆಗಳೇನಿದೆ ಅದರಲ್ಲಿ 50-70% ಕಟ್ಟಳೆಗಳು ತನ್ನಿಂದ ತಾನೇ ಮುಗಿಯಲ್ಪಡುತ್ತವೆ. ಅನುಕೂಲ ಸಿಂಧುವನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಎಲ್ಲರೂ ಶೆಲ್ಟರ್ ತಗೊಳ್ಳೋದೇ ಅದು. ಸರ್ ಅದೇನೋ ಹೇಳಬೇಕು ಅಂತಿದ್ದೆ, ಬಟ್ ಇಷ್ಟೆಲ್ಲ ಆಗ್ಬಿಡುತ್ತಲ್ಲ, ಅಲ್ಲೇ ವೇದವಾಕ್ಯ ಇದೆಯಲ್ಲ, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ನಾವು ಅದರಲ್ಲಿ ಬಂದುಬಿಡ್ತೀವಿ ಎಕ್ಸೆಪ್ಷನ್ ಕ್ಲಾಸಲ್ಲಿ ಅಂತ. ಎಕ್ಸೆಪ್ಷನ್ ಕ್ಲಾಸ್ ಇರ್ತಕ್ಕಂಥದ್ದು ಮಹೋನ್ನತ ಕಾರ್ಯಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಮತ್ತೆ ನಾ ಮದುವೆ ಮನೆಗೆ ಹೋಗಿ ಸತ್ತ ಸುದ್ದಿಯ ಪೇಳಿದೆ, ಸಿರಿರಮಣ ತವಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ ದಾಸರು ಹೇಳ್ಕೊಡ್ತಾರೆ. ಸಾವಿರಾರು ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಎಲ್ಲೂ ಇಲ್ಲ ಆ ಥರ ಎಲ್ಲ. ಒಂದು ಶುಭ ಕಾರ್ಯ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಕೆಲವು ವಿಚಾರಗಳನ್ನು ಹೇಳೋದ್ರಿಂದ ಆ ಶುಭ ಕಾರ್ಯ, ಮಹತ್ ಕಾರ್ಯ ನಿಲ್ಲೋ ಹಂಗಾಗಿದ್ದರೆ ಅಂಥ ಕ್ಷಣದಲ್ಲಿ ಮೌನ ವಹಿಸುವುದು ಮೇಲು ಅಂತ ಹೇಳಿದ್ದಾರೆ ಹೊರತು ಸುಳ್ಳು ಹೇಳು ಅಂತೆಲ್ಲೂ ಹೇಳಿಲ್ಲ. ಅವರ ಯಾರು ಬಂಧುಗಳಿರ್ತಾರೆ ಅವ್ರಿಗೆ ಕಂಕಣ ಬಲ್ಲ ಕೂಡಿರುತ್ತೆ, ಅವ್ರ ಪಡೆ ಯಾರೋ ತೀರ್ಮಾನವಾಗ ಯಾರೋ ವಯಸ್ಸಾದಂಥವ್ರು ಮತ್ತೊಬ್ಬರು ತೀರಿಕೊಂಡಿದ್ದಾರೆ ಅಂದರೆ ನೀನು ಅಲ್ಲಿ ಹೋಗಿ ಅದನ್ನು ಹೇಳಿ ಆ ಶುಭ ಕಾರ್ಯವನ್ನು ನಿಲ್ಲಿಸಬೇಡ. ಯಾಕೆ ಕನ್ಯಾದಾನ ಮಹಾದಾನ ಅಂತ, ಆ ದಾನವನ್ನು ನಿಲ್ಲಿಸಬೇಡ ಅನ್ನೋ ವಿಚಾರಕ್ಕೋಸ್ಕರ ಹೇಳಿದಂಥದ್ದು. ಹಲವು ಉದಾಹರಣೆಗಳನ್ನ ಕೊಡಬಹುದು. ಅದನ್ನು ಸ್ವಲ್ಪ ಆ ಕಡೆಗೆ ಬಿಟ್ಟರೆ ನೆಕ್ಸ್ಟ್ ಪದನೇ ನಮಗೆ ಬರ್ತಕ್ಕಂಥದ್ದು ಧರ್ಮಂ ಚರ ಅಂತ. ಇಲ್ಲಿ ಬಹಳಷ್ಟು ಕಟ್ಟಳೆಗಳು ನಮಗೆ ನ್ಯಾಯಾಲಯದ ಮುಂದೆ ಕಾಣ್ತಿರ್ತಕ್ಕಂಥದ್ದು. ಸತ್ಯ ಕಾಣ್ತಾ ಇದೆ, ಸತ್ಯವಂತನಾಗಿ ನಾವು ನಡೆಯಲಿಲ್ಲ ಅನ್ನೋ ವಿಚಾರ. ಹಾಗಾಗಿ ಧರ್ಮಂ ಚರ ಅಂತ ಹೇಳ್ತಾರೆ. ನಮ್ಮ ಈ ಭಾರತ ವರ್ಷ ದೇಶ ಕೊಟ್ಟಂಥ ಅತ್ಯುನ್ನತವಾದ ಒಂದು ಸಂದೇಶ ಏನಾದರೂ ಇದೆ ಅಂತ ಇವತ್ತಿನ ದಿನಮಾನದಲ್ಲಿ ಕಾಣೋದಾದರೆ ಅದು ಧರ್ಮಂ ಚರ ಅಂತ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಎಷ್ಟು ವಿಚಾರವಾಗಿರ್ತಕ್ಕಂಥದ್ದು. ಹಲವಾರು ನ್ಯಾಯಾಲಯಗಳಲ್ಲಿ, ಹಲವಾರು ನ್ಯಾಯ ಫಲಕಗಳಲ್ಲಿ ನಾವು ಈ ಘೋಷಣೆಯನ್ನು ಕೇವಲ ಗೋಲ್ಡನ್ ಅಕ್ಷರದಲ್ಲಿ ಬರೆಸಿ ಇಟ್ಟುಬಿಟ್ಟಿದ್ದೇವೆ ಹೊರತು ಅದನ್ನು ಪಾಲನೆ ಮಾಡ್ತಿಲ್ಲ ಅಂತಕ್ಕಂಥದ್ದು. ಧರ್ಮಂಚರ ಅಂತ. ಆಗ ಧರ್ಮ ಅಂದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಧರ್ಮ ಅಂದರೆ ಏನು ಅನ್ನೋ ಪ್ರಶ್ನೆ ಬಂದಾಗ ಸಾಧಾರಣವಾಗಿ ನಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು ಅಂತಂದರೆ, ಮಕ್ಕಳಿಗೆ ಆಗಲಿ, ನನ್ನ ಜನಾಂಗದವರಿಗೆ ಆಗಲಿ, ಅಲ್ಲಿಂದ ಸ್ವಲ್ಪ ಇನ್ ಬಿಟ್ವೀನ್ ಇರ್ತಕ್ಕಂಥ ಜನಾಂಗದವರಿಗೆ ಆಗಲಿ, ಇವತ್ತು ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಯಾಕಿಲ್ಲ ಅಂದರೆ ಧರ್ಮ ಅಂದ್ರೇನು ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ ಅದು. ಹಾಗಾಗಿ ಧರ್ಮ ಅನ್ನೋ ಪದ ಸಂಸ್ಕೃತದಲ್ಲಿ ಮಾತ್ರ ಇರತಕ್ಕಂಥ ಪದ. ಪ್ರಪಂಚದ ಬೇರೆ ಭಾಷೆಗಳಲ್ಲಿ ಇದಕ್ಕೆ ಸಮಾನಾರ್ಥಕವಾದ ಪದವಿಲ್ಲ. ಬಹುಶಃ ಏನು ಸರ್ ಹೀಗೆ ಹೇಳ್ಬಿಟ್ರಿ ಅಂದರೆ ಡಿಕ್ಷನರಿನಲ್ಲಿದೆ, ಗೂಗಲ್ ಹಾಕಿ ನೋಡ್ತೀವಿ ತಿಕ್ಕುತ್ತೆ ಅಂತಂದರೆ, ನೀವು ಧರ್ಮ ಅಂತ ಕೇಳಿದ್ರೆ ರಿಲಿಜಿಯನ್ ಅಂತ ತೋರಿಸ್ಬಿಡುತ್ತೆ. ಅದು ಮೊದಲನೇ ತಪ್ಪು. ಮೊದಲನೇ ತಪ್ಪೇ ಅಲ್ಲಿಂದ ಶುರುವಾಗುತ್ತೆ. ಅವ್ರು ನಾವು ಕೇಳಿರೋ ಪ್ರಶ್ನೆಯನ್ನು ಅವ್ರು ಉತ್ತರಿಸ್ತಿರೋದು ಬೇರೆ ಇನ್ನೇನು. ಹಾಗಾಗಿ ತಾಕಲಾಟಗಳು ಬಂದಿದೆ. ಧಾರಯೇತಿಥಿ ಧರ್ಮ ಅಂತ ಹೇಳಿ ಪಂಡಿತರುಗಳೆಲ್ಲ ಹೇಳಿದ್ದಾರೆ. ಹಾಗಾದರೆ ಏನನ್ನು ನಾವು ಧರಿಸ್ಕೊಂಡಿರಬೇಕು ಅನ್ನೋದನ್ನು ಬಂತು ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ನೋಡ್ತಾ ಹೋದಾಗೆ ಹೆಚ್ಚೇನು ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರಲ್ಲಿ ಗೀತಾಚಾರ್ಯರಾಗಿರ್ತಕ್ಕಂಥ ಕೃಷ್ಣನ ಕಳಿಸಿ ಹೇಳ್ತಾನೆ,
ಶರಶಯ್ಯೆಯಲ್ಲಿ ಬೆಳೆದಿರ್ತಕ್ಕಂಥ ಭೀಷ್ಮರ ಹತ್ರ ಹೋಗು, ಕೇಳು ವಿಷಯಗಳನ್ನ ಅಂತ ಶಾಂತಿ ಪರ್ವ ಮಹಾಭಾರತದಲ್ಲಿ ತಾವೆಲ್ಲ ಅದನ್ನು ಒಮ್ಮೆ ನೋಡಬೇಕು. ಆಗ ಭೀಷ್ಮರು ಹೇಳ್ತಾರೆ, ಬೇರೆ ಯಾರೂ ಅಲ್ಲ, ಯಾರನ್ನ ನಾವು PhD ದಿ ಪರ್ಸನ್ ಹೂ ನೋಸ್ ದಿ ಧರ್ಮಶಾಸ್ತ್ರ ಅಂತ ಹೇಳಿ ನಾವು ಯುಧಿಷ್ಠಿರನ ಗೀತಾಚಾರ್ಯನಾಗಿರ್ತಕ್ಕಂಥ ಕೃಷ್ಣ ಕಳಿಸಿರ್ತಾನೆ, ಅಂತಹ ಪ್ರೊಫೆಸರ್ ಹೇಳ್ತಾರೆ, ಯುಧಿಷ್ಠಿರ, ಧರ್ಮ ಅನ್ನೋ ಪದವನ್ನು ನನ್ನ ಕೈನಲ್ಲಿ ವರ್ಣಿಸೋಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ. ಮತ್ತು ಅವ್ರ ಹತ್ರ ಹೋಗೇನು ಉಪಯೋಗ ಅಂತ ಹೇಳಿದ್ರೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನೋಡಪ್ಪ, ಇವುಗಳನ್ನೆಲ್ಲ ಮಾಡಿದ್ರೆ ಧರ್ಮ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಧರ್ಮ ಅಂತಂದರೆ ನಮ್ಮ ಮಾಡ್ರನ್ ಕಾಂಟೆಕ್ಸ್ಟ್ನಲ್ಲಿ ನಾವು ಕೋಡ್ ಆಫ್ ಕಾಂಡಕ್ಟ್ ಅಂತ ಇಟ್ಕೋಬೇಕು. ಕೋಡ್ ಆಫ್ ಕಾಂಡಕ್ಟ್ ಅಂತ, ಆ ಕೋಡ್ ಆಫ್ ಕಾಂಡಕ್ಟ್ ಅಂತ ನಾವು ನಿಯರೆಸ್ಟ್, ನಾನು ಸ್ವಲ್ಪ ಸ್ಪಷ್ಟವಾಗಲ್ಲದೆ ಇದ್ರೂ ಕೂಡ ನಿಯರೆಸ್ಟ್ ಇನ್ ದಿ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೋದಾದ್ದು ಅಂತಂದರೆ ಕೋಡ್ ಆಫ್ ಕಾಂಡಕ್ಟ್ ಅಂತ. ಒಬ್ಬ ಮನುಷ್ಯ ಹೇಗೆ ನಡ್ಕೋಬೇಕು ಈ ಪ್ರಪಂಚದಲ್ಲಿ ಅನ್ನೋದನ್ನು ತಿಳಿಸ್ತಕ್ಕಂಥದ್ದೇ ಒಂದು ಕ್ಯಾಪ್ಸೂಲ್ ಫಾರ್ಮ್ನಲ್ಲಿ ಹಿಡಿದಿಡತಕ್ಕಂಥ ಪ್ರಯತ್ನ ಧರ್ಮ ಅನ್ನೋ ಪದಕ್ಕೆ. ಕಷ್ಟ ಸಾಧ್ಯ, ಆಕಾಶದಷ್ಟು ಅಗಲ, ಆ ಆಕಾಶದಷ್ಟು ಅಗಲವಾಗಿರ್ತಕ್ಕಂಥ ಕ್ಯಾನ್ವಾಸ್ನಲ್ಲಿ ನಾನು, ತಾವು, ಇಲ್ಲಿರ್ತಕ್ಕಂಥ ಎಲ್ಲರೂ, ಅಂತರ್ಜಾಲದಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ನಮಗೆ ಇಷ್ಟವಾಗಿರ್ತಕ್ಕಂತಹ ಚಿತ್ರ ನಿಮಗೆ ಬೇಕಾದಂತಹ ಎಲ್ಲ ಚಿತ್ರಗಳನ್ನು ಬಿಡಿಸಿಕೊಳ್ಳಬಹುದು ಅನ್ನೋ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು. ಹಾಗೆ ಕೊಟ್ಟಂಥ ಸ್ವಾತಂತ್ರ್ಯ ಯಾತಕ್ಕಾಗಿ ಅಂತ ಹೇಳಿದ್ರೆ ಮಾನವ ಕುಲದ ಉದ್ಧಾರಕ್ಕಾಗಿ ಅಂತ. ಅಬ್ಬಾ, ಒಂದು ಸಿಕ್ತು, ಒಂದು ಪ್ಯಾರಾಮೀಟ್ರ್ ಸಿಕ್ತು, ಸತ್ಯ ಹೇಳಬೇಕು ಅನ್ನೋದು ಅದರಲ್ಲಿ ಒಂದು ಸಿಕ್ತು, ಅಷ್ಟೇ ಸಾಕ ಅಂತ ಹೇಳಿದ್ರೆ ಇವತ್ತು ನಾವು ನ್ಯಾಯಾಲಯದ ಒಂದು ಪರಿಧಿ ಒಳಗಡೆಗೆ ಎನ್ವಿರಾನ್ಮೆಂಟಲ್ ಲಾ ಅಂತ ಕರಿತೀವಿ. ಭಾಳ ತಾವೆಲ್ಲ ನೋಡಿ, ನಮ್ಮ ನದಿಗಳಿಗೆ ಹೆಸರಿಟ್ಟಿರ್ತಕ್ಕಂಥದ್ದು ನೋಡಿ, ಎಲ್ಲ ಮಾತೆಯರ ಹೆಸರುಗಳೇ ಜಾಸ್ತಿ. ಇಲ್ಲೊಂದು ಗಂಡಸರ ನದಿಗಳು ಅಂತ ಇದೆ, ಬ್ರಹ್ಮಪುತ್ರ ಇರ್ಬೋದು, ಮತ್ತೊಂದಿರ್ಬೋದು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತಾಯಿಗೆ ಕೊಟ್ಟಂಥ ಬೆಲೆಯನ್ನು ನಾವು ನದಿಗೆ ಕೊಟ್ಟಾಗ ಅದನ್ನು ಕಲುಷಿತಗೊಳಿಸಬಾರದು ಅನ್ನೋ ಒಂದು ರೀತಿಯಲ್ಲಿ ತಾಯಿ ಎಷ್ಟೇ ಗೌರವಿಸಬೇಕು ಅಂತಕ್ಕಂಥ ವಿಚಾರವನ್ನು ಮೊಟ್ಟ ಮೊದಲು ವಿಶ್ವಕ್ಕೆ ಕೊಟ್ಟಿದ್ದು ಈ ರಾಷ್ಟ್ರ ಆಯಿತು. ನ್ಯಾಯಾಂಗದ ಪಾತ್ರ ಎಲ್ಲಿಗೆ ಬಂತು ಈಗ ಅಂತಂದರೆ, ಅದನ್ನು ನಾವು ಆ ಒಂದು ವ್ಯಾಲ್ಯೂ ಬೇಸ್ಡ್ ಇಟ್ಕೊಂಡು ಆ ನಂತರ ನಡೆಸಬೇಕು. ನಾನು ಹೀಗೆ ಸುಮ್ಮನೆ ವಿಚಾರ ಮಾಡ್ತಿರುವಾಗ ನೋಡಿದೆ, ಹಲವಾರು ನದಿಗಳಿಗೆ ಈಗ ಕಾರ್ಖಾನೆಗಳಿಂದ ತ್ಯಾಜ್ಯಗಳನ್ನು ಬಿಡ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಕಲುಷಿತಗೊಳಿಸ್ತಕ್ಕಂಥದ್ದು ಎಲ್ಲ ನಡೆದು ಹೋಗಿದೆ. ಅದಕ್ಕೆ ನ್ಯಾಯಾಲಯಗಳು ಕೂಡ ಆಗಾಗ ಸಾಕಷ್ಟು ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರಿ ಸಹಾಯಕ್ಕೆ ಬಂದು ಮನುಕುಲದ ಉದ್ಧಾರಕ್ಕಾಗಿ ಟೊಂಕ ಕಟ್ಟಿ ನಿಂತಿದೆ. ಸಾಕಾಯ್ತಾ ಅಂದರೆ ಸಾಕಾಗಲ್ಲ. ರಾವಣಾಸುರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತೆ ಆಗಿದೆ. ಅಲ್ಲಿಗೇನಾಗಬೇಕು? ಸಾಮಾಜಿಕ ಪ್ರಜ್ಞೆ ಬೆಳಿಬೇಕು. ಸಾಮಾಜಿಕ ಪ್ರಜ್ಞೆ ಬರಬೇಕಾದ್ರೆ ಏನು ಬರಬೇಕು ಅಂದರೆ ಧರ್ಮ ಅನ್ನೋದೇನು ಅಂತ ಅರ್ಥ ಆಗಬೇಕು. ನದಿಯನ್ನು, ನೀರಿನ ಸೆಲೆಗಳನ್ನು ಕಲುಷಿತಗೊಳಿಸಬಾರದು ಅನ್ನೋ ಒಂದು ಪ್ರಜ್ಞೆ ಬಂದರೆ ಅದು ಧರ್ಮದ ಒಂದು ಪೇಂಟಿಂಗ್ ಆಯಿತು ಒಂದು ಮೂಲೆಯಲ್ಲಿ. ಇಲ್ಲಿ ಈ ಭಾಗದಲ್ಲಿ ಬೇಡ್ತಿ ಯೋಜನೆ ಅಂತ ಒಂದು ಬಂತು ಉತ್ತರ ಕನ್ನಡದಲ್ಲಿ. ಬೇಡ್ತಿ ನದಿಗೆ ಒಂದು ಏನು ನೀರೆಲ್ಲ ದಂಡಾಗಿ ಹೋಗ್ತಾ ಇದೆ, ಅದಕ್ಕೊಂದು ನಾವೊಂದು ಅಣೆಕಟ್ಟು ಕಟ್ಟಿ ಒಂದು ವಿದ್ಯುತ್ ಎಲ್ಲ ತಗೊಳ್ತೀವಿ ಹಾಗೆ ಅಂತ. ಇಲ್ಲಿ ನಮ್ಮ ಶಿರಸಿಯ ಸೋಂದ ಪಕ್ಕದಲ್ಲಿ ಸ್ವರ್ಣವಲ್ಲಿ ಮಠದ ಗುರುಗಳೇನಿದ್ದಾರೆ ಅವರು ಏಕಾಂಗಿಯಾಗಿ ಹೋರಾಡಿದ್ರು ಅದಕ್ಕೋಸ್ಕರ. ಇವತ್ತು ವರ್ಲ್ಡ್ ಮ್ಯಾಪಲ್ಲಿ ಮೋಸ್ಟ್ ಪ್ಯೂರ್ ಆ್ಯಂಡ್ ಅನ್ಪೊಲ್ಯೂಟೆಡ್ ನದಿ ಯಾವುದು ಅಂತ ಕೇಳಿದ್ರೆ ಅಘನಾಶಿನಿ ಅಂತ ಉಳಿತು. ಅಘನಾಶಿನಿ ಅಂತ ಉಳಿತು. ಅಘ ಅಂದರೆ ನಿಮಗೆಲ್ಲ ಗೊತ್ತಿದೆ, ಪಾಪ ಅಂತ. ನಾಶಿನಿ ಅಂದರೆ ಪಾಪವನ್ನು ತಳ್ತಕ್ಕಂಥ ಏಕೈಕ ನದಿಯಾಗಿ ಉಳ್ಕೊಂಡಿದ್ದು ಯಾವುದು? ಅಘನಾಶಿನಿ. ಮುಂದೆ ಸಮುದ್ರಕ್ಕೆ ಸೇರುತ್ತೆ. ಯಾಕೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಅಂತಂದರೆ, ಪ್ರಾಣಿ ಪಕ್ಷಿ ಇವುಗಳಿಗೆಲ್ಲನೂ ನ್ಯಾಯ ಕೊಡಬೇಕು ಅಂತ ನಾವು ಸೀಟ್ ಆಫ್ ವಿಕ್ರಮಾದಿತ್ಯ ಅಂತ ಓದ್ತೀವಿ. ಪಾಠಗಳಲ್ಲಿ ಇಟ್ಟಿದ್ದಾರೆ ಪಾಠನ, ಅದರ ಆಂತರ್ಯ ಹೇಳಿಲ್ವೇ? ವಿಕ್ರಮಾದಿತ್ಯ ಅಂತಕ್ಕಂಥ ರಾಜ ಒಂದು ನ್ಯಾಯದ ಗಂಟೆಯನ್ನು ಕಟ್ಟಿದ್ದ. ಕೇವಲ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿಗಳು ಅದನ್ನು ಬಾರಿಸಬಹುದಾಗಿತ್ತು ಅಂತ. ನಮ್ಮ ವೈದ್ಯರ ಕ್ಷೇತ್ರ ಹಾಗೂ
ವಕೀಲರ ಕ್ಷೇತ್ರ, ನ್ಯಾಯಾಂಗದ ಕ್ಷೇತ್ರ ಒಟ್ಟಾಗಿ ಹೇಳೋದಾದರೆ ಎರಡನ್ನೂ ಕೂಡ ನಾವು ನೋಬಲ್ ಪ್ರೊಫೆಷನ್ ಅಂತ ಕರಿತೀವಿ. ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿಗಳು ಅಂತ ಕರಿತೀವಿ. ಯಾಕೆ ಅಂತಂದರೆ ಕೂಡ ಎರಡೂ ಕೂಡ ಮನುಷ್ಯನ ಪ್ರಾಣವನ್ನು ರಕ್ಷಿಸ್ತಕ್ಕಂಥ ಒಂದು ವೃತ್ತಿ ಅಂತಕ್ಕಂಥದ್ದು. ನಾವಂತೂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಮೊದಲಿಂದನೇ ಹೇಳ್ಕೊಂಬಂದಿರ್ತಕ್ಕಂಥ ದೇಶ. ಹೀಗೆ ಬಂದಾಗ ಏನಾಗಿತ್ತು ಅದರಲ್ಲಿ ಅಂತಂದರೆ, ನ್ಯಾಯದ ಗಂಟೆಯನ್ನು ಬಾರಿಸಿ ಪ್ರಾಣಿ ಪಕ್ಷಿಗಳು ನ್ಯಾಯವನ್ನು ಕೇಳ್ತಿರ್ತಕ್ಕಂಥ ವಿಕ್ರಮಾದಿತ್ಯನ ಸೀಟ್ ಆಫ್ ಜಸ್ಟಿಸ್ ಏನಿತ್ತು, ಇವತ್ತು ಅಲ್ಲಿಗೆ ನೋ ಬೆಲ್ ಪ್ರೊಫೆಷನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನ್ಯಾಯದ ಗಂಟೆನೇ ಕಿತ್ತಾಕ್ಬಿಟ್ಟಿದ್ದೀವಿ, ಬಾರಿಸೋದೆಲ್ಲಿಂದ ಅಂತ. ಈ ಎಲ್ಲದಕ್ಕೆ ಕಾರಣಗಳೇನಾಯಿತು ಅಂತಂದರೆ ಇನ್ನಿತರ ಮೌಲ್ಯಗಳಾಯಿತು. ಅಪರಿಗ್ರಹ ಅಂತ ವಿದ್ವಾಂಸರಿದ್ದಾರೆ, ನನ್ನನ್ನು ಕ್ಷಮಿಸಬೇಕು. ಅಪರಿಗ್ರಹ ಅಂತ ಅನ್ನೋದು ವಿಚಾರ ಏನು ಅಂತಂದರೆ, ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೋಬೇಕು, ಇನ್ನೊಬ್ಬರದನ್ನು ನಿನಗಿಂತ ಜಾಸ್ತಿ ನಾಳೆಗೆ ಬೇಕಾಗಿರ್ತಕ್ಕಂಥದ್ದು, ನಾಡಿದ್ದಿಗೆ ಬೇಕಾಗಿರ್ತಕ್ಕಂಥದ್ದು, ತಿಂಗಳಿಗೆ, ವರ್ಷಕ್ಕೆ, ಹಲವಾರು ಶತಮಾನಗಳಿಗೆ, ನನ್ನ ಪೀಳಿಗೆಗೆ ಬೇಕು ಅಂತ ಯಾರು ಹಣ ಸಂಪಾದನೆಯನ್ನು ಮಾಡಿಟ್ಕೋತಾರೋ ಅವರು ಇನ್ನೊಬ್ಬರ ಹಣವನ್ನು ಕದ್ದಂತೆ ಅಂತ ಹೇಳಿ ಅಪರಿಗ್ರಹ ಅಂತ ಬರ್ತಕ್ಕಂಥ ಮಾಡರ್ನ್ ಕಾನ್ಸೆಪ್ಟ್ನಲ್ಲಿ. ಶಾಸ್ತ್ರೀಯವಾಗಿ ಅದಕ್ಕೆ ಬೇರೆ ಅರ್ಥ ಇದೆ, ಪಾರಮಾರ್ಥಿಕವಾಗಿರ್ತಕ್ಕಂಥ ಅರ್ಥ ಇದೆ. ಅಪರಿಗ್ರಹ ಅನ್ನೋದನ್ನು ನಾವು ತೆಗೆದು ಬಿಡ್ತು ಅಂತಂದರೆ ಅದೊಂದು ಧರ್ಮದ ಭಾಗವಾಗುತ್ತೆ. ನಂತರದ ಭಾಗದಲ್ಲಿ ಬರ್ತಿರ್ತಕ್ಕಂಥದ್ದು ಏನು ಅಂತಂದರೆ ನ್ಯಾಯಯುತವಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಅಂತ. ನಮ್ಮ ಇವತ್ತಿನ ಕಿರುಹೊತ್ತಿಕೆಯಲ್ಲಿ ಗುರುಗಳು ಇದನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನಾನು ಅದನ್ನು ನೋಡ್ತಿದ್ದಾಗ ನನಗನ್ನಿಸ್ತು, ಈ ಪುಸ್ತಕ ಓದ್ಬಿಟ್ರೆ ಸಾಕು, ನನ್ನ ಉಪನ್ಯಾಸ ಮುಗಿಯುತ್ತೆ ಅಂತ. ಅಷ್ಟು ಸುಂದರವಾಗಿ ಹಾಕ್ಕೊಟ್ಟಿದ್ದಾರೆ. ನ್ಯಾಯಯುತ ಮಾರ್ಗ, ಆ ನ್ಯಾಯಯುತ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದನ್ನು ನಮಗೆ ಗೊತ್ತಾಗುತ್ತೆ. ಅಂಥ ನವಕೋಟಿ ನಾರಾಯಣರಾಗಿರ್ತಕ್ಕಂಥ ಪುರಂದರದಾಸರು ನರದಾಂಶ ಸಂಭೂತರಾಗಿ ಬಂದಾಗ ಅವರ ಒಂದು ಕಣ್ಣಿನ ಮುಂದೆ ಇದ್ದಂಥ ಪರದೆಯನ್ನು ಸರಿಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಭಗವಂತನೇ ತಂದೆಯ ರೂಪದಲ್ಲಿ ಮಗುವನ್ನು ಕರೆದು ಉಪನಯನಕ್ಕಾಗಿ ಅಂತ ಯಾಚಿಸಿ ಬಂದಾಗ, ಕೊಡೋದಿಲ್ಲ ಅನ್ನೋ ಲೋಭವನ್ನು ತೋರಿಸಿದಾಗ, ಆ ಕಡೆಯಿಂದ ಹೋಗಿ ಸರಸ್ವತಿ ಬಾಯಿಯವರ ಹತ್ರ ಆ ಮೂಗುತಿಯನ್ನು ಕೇಳಿ ಅವಳು ಹೇಳ್ತಾಳೆ, ನಮ್ಮ ಯಜಮಾನ್ರು ನಿಂಗೆ ಗೊತ್ತಪ್ಪ, ಮಹಾ ಕೋಪಿಷ್ಟ್ರು, ಜಿಪುಂಡ್ರು, ನಾನು ಮೂಗಿಲ್ದಲ್ಲೇ ಮುಂದಕ್ಕೆ ಹೋಯ್ತು ಅಂತ ನನ್ನ ತಲೆ ತೆಗೆದುಬಿಡ್ತಾರೆ, ಯಾಕಪ್ಪ ಇದೆಲ್ಲ ನನಗಿಂತ ಪರೀಕ್ಷೆ ಅಂತ. ತಾಯಿ, ಮೂಗುತಿ ನಿಮ್ಮ ತವರು ಮನೆಯಲ್ಲಿ ಕೊಟ್ಟಿದ್ದು, ಅದರಿಂದ ಅದು ಸ್ತ್ರೀಧನ, ನಿನ್ನ ಗಂಡನಿಗೆ ಅಧಿಕಾರವಿಲ್ಲ ಅಂತ ಶ್ರೀಮನ್ನಾರಾಯಣ ನ್ಯಾಯದ ಮಾತನ್ನು ಆಡ್ತಾನಲ್ಲಿ. ಹಾಗೆ ಮಾಡಿ ತಕ್ಕೊಂಡು ಹೋಗ್ಬಿಡ್ತಾನೆ, ಕೊಡ್ತಾನೆ, ಈ ಕಡೆ ಬರ್ತಾನೆ. ಆಗ ಯಾಚನೆಗೆ ಬಂದಿದ್ದವ ಈಗ ರೈಟ್ಫುಲ್ಲಾಗಿ ಕೇಳ್ತಾನೆ, ವಾಟ್ ಈಸ್ ದಿ ವ್ಯಾಲ್ಯೂ ಫಾರ್ ದಿಸ್ ಅಂತ. ಏಕ್ದಮ್ ಆಶ್ಚರ್ಯ ಆಗುತ್ತೆ. ಕೇವಲ ಕಾಸು, ಒಂದು ತೂತು ಕಾಸನ್ನು ರಿಜೆಕ್ಟ್ ಮಾಡಿ ಹೋದಂಥ ಒಬ್ಬ ವ್ಯಕ್ತಿ ಇವತ್ತು ಒಂದು ವಜ್ರದ ಮೂಗುಬಟ್ಟನ್ನು ತಂದು ನನ್ನ ಹತ್ರ ಕೊಡ್ತಾ ಇದ್ದಾನೆ, ಅದು ನನ್ನ ಹೆಂಡತಿ ಥರದ್ದು ಇನ್ನೆಲ್ಲೂ ಇಲ್ಲ, ಅದನ್ನು ಇವನಿಗೆಲ್ಲಿ ಸಿಕ್ತು ಅಂತ ಪ್ರಶ್ನೆ ಮಾಡ್ತಾನೆ, ನಿಂಗೆಲ್ಲಿ ಸಿಕ್ತು ಅಂತ. ಆಗ ಒಂದೇ ಮಾತು ಹೇಳ್ತಾನೆ, ನಿನಗೆಲ್ಲಿ ಸಿಕ್ತು ಅನ್ನೋ ಪ್ರಶ್ನೆ ಬೇಡ, ಇದಕ್ಕೆ ಮೌಲ್ಯ ಕಟ್ಟು ಅಂತ ಕೇಳ್ಬಿಟ್ಟು ಹೋಗ್ತಾನೆ. ಇವರು ಅದನ್ನು ಅಲ್ಲೇ ಭದ್ರ ಮಾಡಿ ಬಿಗಿದ ಕೈ ಹಾಕಿ ಎಲ್ಲ ಇಟ್ಟು ಖಜಾನೆ ಒಳಗಡೆ ಇಟ್ಟು ಹೋಗಿ ಕೇಳ್ತಾರೆ, ಸರಸ್ವತಿ ಅಂತ ಕೇಳ್ತಾರೆ. ಬಾ ಅಂತ ಹೇಳ್ತಾರೆ. ಸರ್, ನೀವೀಗ ತಾನೇ ಹೇಳಿದ್ರಿ ಸತ್ಯ ಹೇಳಬೇಕು, ಸರಸ್ವತಿ ಹೇಳ್ಬಿಡ್ಬೇಕಾಗಿತ್ತು, ಹಿಂಗೆ ಕೊಟ್ಬಿಟ್ಟೆ ಅಂತ. ಸರಸ್ವತಿ ಹಂಗೆ ಹೇಳಲ್ಲ. ಬೆಳಗ್ಗೆ ಎಣ್ಣೆ ನೀರು ಹಾಕೋತಾ ಇದ್ದೆ, ಎಣ್ಣೆ ಸೇರುತ್ತೆ ಅಂತ ತೆಗೆದಿಟ್ಟಿದ್ದೀನಿ, ತರ್ತೀನಿರಿ ಅಂತ ಹೋಗ್ತಾಳೆ. ಭಗವಂತನ ಕೇಳ್ತಾಳೆ. ಕರಿರಾಜ ಕರೆಸಿದನೆ ಅಂತ ಜಿಪ್ ಫೈಲಲ್ಲಿ ದಾಸರು ಕೊಟ್ಟಿದ್ದಂಥದ್ದು. ಇಡೀ ಗಜೇಂದ್ರ ಮೋಕ್ಷವನ್ನು ಕೇವಲ 2 ಪದಗಳಲ್ಲಿ ಅತ್ಯಂತ ಶಾರ್ಟೆಸ್ಟ್ ಜಿಪ್ ಫೈಲ್ ಮಾಡಿಕೊಟ್ಟಂಥ ದಾಸರು ನಮಗೆ. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ ಕೇಳ್ತಾರೆ ದಾಸರು. ತುಂಬ ಜನ ಹೇಳ್ತೀರಿ ಅದನ್ನು, ಎಸ್ಪೆಷಲಿ ಮಾತೆಯರು ಇದನ್ನು ಎಲ್ಲರಿಗೂ ಹೇಳ್ಕೊಡ್ಬೇಕು. ದ್ರೌಪದಿ ವಸ್ತ್ರಾಪಹರಣ ಅಂತ ನಾಳೆಯಿಂದ ಯಾರು ಅನ್ನಲಿಕ್ಕೆ ಕೂಡ್ದು, ಧರ್ಮ ಸತ್ತೋಗುತ್ತಾಗ ಎಲ್ಲರೂ ಹೇಳಬೇಕಾಗಿರ್ತಕ್ಕಂಥದ್ದು ಒಕ್ಕೊರಲಿಂದ ಅಂತಂದರೆ ದ್ರೌಪದಿ ವಸ್ತ್ರಾಕ್ಷಯ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಅಟೆಂಪ್ಟೆಡ್ ಆ್ಯಕ್ಟ್ ಅಷ್ಟೇನೆ. ಆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ ದಾಸರು ಹೇಳುವಾಗ ಸರ್ವರನ್ನು ರಕ್ಷಿಸ್ತಕ್ಕಂಥ ನಮ್ಮ ಭಗವಂತ ತಾನೇ ತಾನಾಗಿ ಬಂದು ನೆಗೆಟಿವಿಟಿಯನ್ನು ತೆಗೆದುಹಾಕಿ ಪಾಸಿಟಿವಿಟಿಯನ್ನು ತುಂಬಿದ. ದಾಸರು ಹೇಳ್ತಾರೆ, ರಂಗನೊಲಿದ ನಮ್ಮ ಕೃಷ್ಣನೊಲಿದ ಅಂಗನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತಾ ಅಂತ. ಎಷ್ಟು ಪಾಸಿಟಿವಿಟಿ ಬರುತ್ತೆ ನೋಡಿ. ಹಾಗೆ ಅದನ್ನು ಕೊಟ್ಟಂಥ ಸಂದರ್ಭದಲ್ಲಿ
ಪುರಂದರದಾಸರಿಗೆ ಅದೆಲ್ಲ ಗೊತ್ತಾಗುತ್ತೆ, ಮುಂದೆ ಕೊಡ್ತಾರೆ. ನಿಜ ನಿಜ ಹೇಳ್ಬಿಡು ಸರಸ್ವತಿ ಅಂತೇಳೆ. ಸರಸ್ವತಿ ಎಲ್ಲ ಹೇಳ್ತಾಳೆ. ಆಗ ಅವ್ರು ಹೇಳಿದಂಥದ್ದು ಒಂದು ವಿಚಾರ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ. ಆದದ್ದೆಲ್ಲ ಒಳಿತೇ ಆಯಿತು ಅಂತ. ಇಷ್ಟು ದಿವಸಗಳ ಕಾಲ ನಾವು ಏನು ಬದುಕಿದ್ದೀವಿ ಅದು ಮುಖ್ಯ ಆಗಲ್ಲ, ಧರ್ಮದಿಂದ ನಾವು ಮುಂದೆ ಏನು ಬದುಕ್ತೀವಿ ಹಾಗೆ ಅದು ಮುಖ್ಯ ಆಗಬೇಕು ಅಂತ. ಅಪರಿಗ್ರಹ ಆಯಿತು. ಹೀಗೆ ಲೋಭದಿಂದ ದಯಮಾಡಿ ನನ್ನನ್ನು ಕ್ಷಮಿಸಿ, ಹೆಣ್ಮಕ್ಳು ನನ್ನ ಮೇಲೆ ದೂರ್ಕೋಬಾರ್ದು, ಅದಕ್ಕೆ ಮೊದಲನೇ ಮಾತೆಯರಿಗೆ ನಮಿಸಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಕೇಳಿ, ನಿಮ್ಮ ಯಜಮಾನರು ಒಂದು 50 ರೂಪಾಯಿ ಒಂದು ತಿಂಗಳು ಜಾಸ್ತಿ ತಂದಿದ್ರೆ ಎಲ್ಲಿಂದ ಬಂತು ಅಂತ ಕೇಳಿ. ನೀವು ಯಾವತ್ತೂ ಆ ಪ್ರಶ್ನೆ ಮಾಡ್ತೀರಾ, ಎಲ್ಲಿಂದ ಬಂತು ಇದು ನಿಮ್ಮ ಸಂಬಳ, ನನಗೆ ಗೊತ್ತು ಇದು ಹೆಚ್ಚಿದವರಿಗೆ ಬಂದಿದೆ, ಎಲ್ಲಿಂದ ಬಂತು ಅದಕ್ಕೊಂದು ಸೋರ್ಸ್ ನಂಗೆ ಹೇಳಿಬಿಡಿ ಅಂಥೇಳಿ. ನೀವು ಆ ದಿನ ಪ್ರಶ್ನೆ ಮಾಡಿದ ದಿನ ಆ ಧರ್ಮದ ಆಚರಣೆಯಲ್ಲಿ ನೀವು ನಿಲ್ತೀರಿ, ಕುಟುಂಬದ ಸದಸ್ಯರೆಲ್ಲ ಕೂಡ ನಿಲ್ಲಬೇಕು. ನಿಂತಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ನಾಳೆ ಬೆಳಗ್ಗೆ ನಾವೇ ಕಿತ್ತು ಹಾಕಿಬಿಡ್ಬೋದು ನ್ಯಾಯಾಂಗದಿಂದ ಅಂತ. ಅನ್ಯಾಯದ ಮಾರ್ಗದಿಂದ ಹಣ ಸಂಪಾದನೆ ಮಾಡೋದು ಧರ್ಮದ ವಿರುದ್ಧ, ಅದು ಧರ್ಮದ ಒಂದು ಕಾಂಪೊನೆಂಟ್ ಆಯಿತು. ಈ ಥರ 10 ಹಲವುಗಳನ್ನು ಹೇಳಬೇಕು, ಕೃತಜ್ಞತೆಗಳನ್ನು ತಿಳಿಸ್ಬೇಕು. ಯಾರೋ ಮಾಡಿದ ಒಂದು ಸಣ್ಣ ಸಹಾಯ, ನಮ್ಮ ಕಾರ್ ಪಂಚರ್ ಆದರೆ ಸ್ಟೆಪ್ನಿ ಬದಲಾಯಿಸ್ಕೊಳ್ಳುವಾಗ ನಮ್ಮ ಹತ್ರ ವೀಲ್ ಸ್ಪ್ಯಾನರ್ ಇಲ್ದಲ್ಲೇ ಕೊಟ್ಟಂಥ ವ್ಯಕ್ತಿಗೆ ನಾವು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಕಳಿಸ್ತೀವಿ. ಫೇಸ್ಬುಕ್ಕಲ್ಲಿ ಅವ್ರನ್ನ ಫ್ರೆಂಡ್ ಮಾಡ್ಕೋತೀವಿ. ಪ್ರತಿ ದಿವಸ ಹಬ್ಬಗಳಿಗೆ ನಾವು ಅವರಿಗೆ ವಿಶಸ್ನ ಕಳಿಸ್ತೀವಿ. ಅವ್ರಿಗೆ ಯಾರು ಅನ್ನೋದೇ ಮರ್ತು ಹೋಗಿರುತ್ತೆ, ಯಾರು ಈ ವ್ಯಕ್ತಿ ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಅಷ್ಟು ಒಂದು ಸಣ್ಣ ಸಹಾಯ ಮಾಡಿದಂಥವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇಷ್ಟು ದೊಡ್ಡ ದೇಹವನ್ನು ಕೊಟ್ಟು ಸಾಧನಾ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ಎಲ್ಲ ಸಾಧನೆಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಆ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಡವಾ? ಇಂತಹ ಒಂದು ದೇಶದಲ್ಲಿ ನಾವಿದ್ದೇವೆ, ಅಂತಹ ದೇಶದಲ್ಲಿ ನಮಗೆ ಕರ್ಮ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಭೋಗ ಭೂಮಿ ಅಲ್ಲ, ಕರ್ಮಭೂಮಿ ಆಗಿರ್ತಕ್ಕಂಥದ್ದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ರಲ್ಲಿ ಸೋಲ್ ಪ್ಯೂರಿಫಿಕೇಷನ್ ಮಾಡ್ಕೊಡೋಕ್ಕೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರಾಷ್ಟ್ರಕ್ಕೆ ಒಂದು ಕೃತಜ್ಞತೆ ಬೇಡವೆ? ನನ್ನನ್ನು ಇವತ್ತು ಇಲ್ಲಿ ನಿಲ್ಲಿಸಲು ಕಾರಣರಾದಂಥ ನನ್ನ ತಂದೆ ತಾಯಿಗಳು, ಅವರಿಗೆ ಒಂದು ಕೃತಜ್ಞತೆ ಬೇಡವೆ? ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದಾಗ ಸಂಧ್ಯಾವಂದನೆ ಏನು ಅಂತ ನಾನು ಗೊತ್ತಿಲ್ಲದಲ್ಲೇ ಸರಿಯಾಗಿ ಮಾಡದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಪರಮಗುರುಗಳಾಗಿರ್ತಕ್ಕಂಥ ವಿಶ್ವೇಶತೀರ್ಥರು ಪುನಃಪ್ರಜ್ಞಾ ವಿದ್ಯಾಪೀಠದಲ್ಲಿ ಧಾರ್ಮಿಕ ಶಿಬಿರ ಅಂತ ನಡೆಸಿ ಮಕ್ಕಳಿಗೆ ಅನ್ನ ವಸತಿ ಎಲ್ಲವನ್ನ ಕೊಟ್ಟು ಸಂಧ್ಯಾವಂದನೆ ಮಾಡುವುದು ಹೀಗೆ ಅಂತ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಕರುಣೆ ಬೇಡವೆ? ಆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಡವೆ? ಭಾಗವತದಲ್ಲಿ 11ನೇ ಅಧ್ಯಾಯದಲ್ಲಿ ಉದ್ಧವ ಮತ್ತು ಕೃಷ್ಣನ ಸಂವಾದ ಬಂದಾಗ ಹೇಳ್ತಾರೆ, ನನಗೆ ಆರ್ಥಿಕವಾಗಿ ಶಕ್ತಿ ತುಂಬಲಿಲ್ಲ ಕೃಷ್ಣ, ನೀನು ನನ್ನ ಕೈನಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡೋದಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ನಾನೇನು ಪಾಪ ಮಾಡಿದ್ದೀನೋ ಗೊತ್ತಿಲ್ಲ, ಮನೆಯಲ್ಲಿ ಹಿಡಿ ಅಕ್ಕಿ ಇಲ್ಲ, ನೀನು ಕುಚೇಲಂಗೆ ಕೊಟ್ಟಂಗೆ ನನಗೂ ಕೂಡ ಅದನ್ನೆಲ್ಲ ಸಂಪತ್ತನ್ನು ಕೊಡು, ಹಾಗೆ ಹೀಗೆ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ನನಗೆಲ್ಲರಲ್ಲೂ ಕೂಡ ಅದೇ ಪ್ರೇಮ, ಅದೇ ಲಾಲನೆ ಪಾಲನೆಗೆ ಬೇಕಾಗಿರ್ತಕ್ಕಂಥ ಮನಸ್ಸಿದೆ. ನಿನ್ನನ್ನು ಟೆಸ್ಟ್ ಮಾಡೋಕ್ಕೆ ನಾನು ನಿನಗೆ ಹತ್ರ ಆರ್ಥಿಕ ಸಂಪತ್ತನ್ನು ಕೊಟ್ಟಿಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗಲಿಲ್ವಾ? ಇಂಥ ಧರ್ಮ ಕಾರ್ಯ ಆಗ್ತಿದೆಯಲ್ಲ, ಅಲ್ಲಿ ಬಂದು ಕೂಡು ಸಾಕು ಅಂತ ಕೇಳ್ತಾರೆ. ಯೋಚನೆ ಮಾಡಿ, ಊಟ ಹಾಕು ಅಂತ ದುಡ್ಡು ಕೇಳ್ತಿಲ್ಲ, ಅಕ್ಕಿ ಕೊಡು ಅಂತ ಕೇಳ್ತಿಲ್ಲ, ತರಕಾರಿ ಕೊಡು ಅಂತ ತಿಳ್ತಿಲ್ಲ, ದನ ಕನಕ ಕೇಳ್ತಿಲ್ಲ, ನಾನು ಯಾವುದು ಕೇಳ್ತಿಲ್ಲ. ಏನು ಮಾಡು ಅಂತಂದರೆ ಬಂದು ಪಾರ್ಟಿಸಿಪೇಟ್ ಮಾಡಯ್ಯ ಸಾಕು. ಕೈಲಾದರೆ ಯಾರೋ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಕೆಲಸ ಶ್ರಮ ಜಾಸ್ತಿ ಆಗಿದೆ, ಒಂದು 4-6 ಜನ ವಾಲಂಟಿಯರ್ಸ್ ಕಡಿಮೆ ಆದರು, ದೊಡ್ಡ ಲೈನ್ ಕೂತಿದೆ, ಇಬ್ಬರೇ ಬಡಿಸೋರಿದ್ದಾರೆ, ಶಕ್ತಿ ಇದೆ, ಹೋಗಿ 4 ಲೈನ್ ಬಡಿಸಪ್ಪ, ಆಗಲ್ವ ನಿನ್ನ ಕೈಲಿ? ಎಲೆ ತೆಗಿಯೋಕ್ಕೆ ಯಾರಿಲ್ಲ, ತೆಗ್ದಾಕಕ್ಕಾಗಲ್ವಾ? ನೀರು ಬಡಿಸೋಕ್ಕೆ ಯಾರಿಲ್ಲ, ನೀರು ಬಡಿಸ್ಬೇಡವಾ? ಇಲ್ಲೆಲ್ಲವೂ ಕೂಡ ಕರ್ಮಾನುಷ್ಠಾನದ ಭಾಗಗಳಾಗುತ್ತವೆ. ಹಸಿದವರಿಗೆ ಅನ್ನವನ್ನು ಇಕ್ಕಲಿಬೇಕು ಅಂತ ದಾಸರ ಪದ. ಅದನ್ನು ಆ ಒಂದು ಅನ್ನಬ್ರಹ್ಮನನ್ನು ಇವೆಲ್ಲ ವಿಚಾರಗಳನ್ನ ಧರ್ಮದ ವ್ಯಾಪ್ತಿ ಒಳಗಡೆ ಸೇರಿಸ್ಕೊಂಡು ಬಂದರು. ತಾವೆಲ್ಲ ನೋಡಿದಿರಿ, ನಾನು ಹೆಚ್ಚಿಗೆ ಹೇಳಲಾರೆ, ಮಹಾಮಾರಿ ಕೋವಿಡ್ಡು ನಮ್ಮನ್ನು ಯಾವ್ಯಾವ ರೀತಿ ಆಟ ಆಡಿಸ್ಬಿಡ್ತು. ಇಲ್ಲಿ ಉಳಿದಿದ್ದೀರಲ್ಲ ನಾವೆಲ್ಲ,
ನನ್ನನ್ನೂ ಸೇರಿಸಿಕೊಂಡು ನಾವೇನಿವತ್ತು ಉಳಿದಿದ್ದೀವಿ, ನಮಗೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಕೊಟ್ಟಿದ್ದಾನೆ ಭಗವಂತ. ಮೇನ್ ಎಕ್ಸಾಮ್ ನಾವು ಫೇಲು, ಮುಂದೆ ಇನ್ನೊಂದು ಮಹಾಭಾರಿ ಬರಲ್ಲ ಅನ್ನೋದು ಗ್ಯಾರಂಟಿ ಏನು? ಎಚ್ಚೆತ್ತುಕೊಳ್ಳೋ ಮನವೇ ಅಂತ ದಾಸರು ಹೇಳ್ತಾರೆ. ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಎಚ್ಚರಿಸ್ತಾರೆ. ತಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತ ಹೇಳ್ತಾರೆ. ಜೀವನ ಬೇಗ ಮುಗ್ದೋಗುತ್ತೆ. ಯಾವುದನ್ನು ನಾವು ಧರ್ಮ ಅಂತ ಮಾಡಲಿಕ್ಕಾಗಲಿಲ್ವೋ, ಯಾವುದನ್ನು ನಾವು ಸತ್ಯ ಅಂತ ಹೇಳಲಿಕ್ಕಾಗಲಿಲ್ವೋ, ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಹೇಳೋಣ. ಹೀಗೆ ಹೇಳುವಾಗ ನ್ಯಾಯಾಂಗದ ಪಾತ್ರ ಏನು ಅಂತಂದರೆ, ಅತ್ತ ಇತ್ತ ಹರಿಯುವ ಮನಕ್ಕೆ ನೇರ ದಾರಿಯನ್ನು ತೋರಿಸ್ತಕ್ಕಂಥದ್ದು ಅಂತ. ಅಂತಹ ಕಟ್ಟಳೆಗಳನ್ನು ನ್ಯಾಯದ ಪರವಾಗಿ ತೀರ್ಮಾನ ಮಾಡಿಸ್ತಕ್ಕಂಥದ್ದು. ಅದಕ್ಕೆ ನ್ಯಾಯದ ಪರವಾಗಿ ಕಕ್ಷಿಗಾರಗಳು ತಮ್ಮ ವಕೀಲರಿಗೆ ತಿಳಿಸ್ಕೊಡ್ತಕ್ಕಂಥದ್ದು, ನ್ಯಾಯ ಸೋಲ್ದಲ್ಲೇ ಇರತಕ್ಕಂಥ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಪ್ರಮುಖವಾದ ಅಂಶ ಆಗುತ್ತೆ. ಯಾವಾಗ ಸತ್ಯವನ್ನು ನುಡಿತಾನೆ, ಧರ್ಮವನ್ನು ಆಚರಿಸ್ತಾನೆ, ಅರ್ಧಕ್ಕೆ ಅರ್ಧ ಕಟ್ಟಳೆಗಳು ತನ್ನಿಂದ ತಾನೇ ಬಿದ್ದು ಹೋಗ್ತವೆ. ತಾವೆಲ್ಲ ನೋಡಿದಿರಿ, ಮಂಗಳೂರಿನಿಂದ ಉಡುಪಿಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಈ ಡಬಲ್ ಲೈನು, 6 ಲೇನ್ಸು, ಮೀಡಿಯನ್ನು ಏನೂ ಇರಲಿಲ್ಲ. ಇಲ್ಲಿರ್ತಕ್ಕಂಥವ್ರು ಬಹುತೇಕ ಜನ ನೋಡಿದ್ದಾರೆ. ಸಿಂಗಲ್ ರೋಡ್ ಇದ್ದಾಗ ನೋಡಿದ್ದಾರೆ. ಆ ಕಡೆಯಿಂದ ಲಾರಿ ಬರ್ತಾ ಇದ್ದಾನೆ ಅಂತಂದರೆ ಈ ಕಡೆ ಕಾರ್ನನ್ನು ಸ್ವಲ್ಪ ತಾನೇ ಸ್ಲೋ ಮಾಡ್ಕೊಂಡ್ಬಿಡ್ತಾನೆ, ಲಾರಿಗೆ ಅವಕಾಶ ಕೊಡ್ತಾನೆ. ಅವನು ಹೋಗಾದ್ಮೇಲೆ ಕಾರ್ನವನು ಮುಂದಕ್ಕೆ ಹೋಗ್ತಾನೆ. ರೋಡೇ ನೀವು ರಪ್ಪಂದ, ನಾನು ಹೋಗ್ತೀನಿ ಅಂತ ಹೋಗಿ ನೀವು ಲಾರಿಗೆ ಡಿಕ್ಕಿ ಕೊಡ್ತಿದ್ರೇನು? ಕೊಟ್ಟಿದ್ರೆ ಇವ್ರು ಯಾರು ಆ ಜನ್ರೇಷನ್ ಉಳಿತಿದ್ರೇನು? ಇವತ್ತಿಲ್ಲ. ಮೀಡಿಯನ್ ಹಾಕಿದ್ದೀವಿ, 4 ಅಡಿ 6 ಅಡಿ ಮೀಡಿಯನ್ ಹಾಕಿದ್ದೀವಿ. ಆ ಕಡೆ ಭಾಗದಿಂದ ಈ ಕಡೆ ಭಾಗಕ್ಕೆ ಬಂದು ಡಿಕ್ಕಿ ಹೊಡಿತಾನೆ. ಸೊ ಏನಾಗ್ತಿದೆ? ಸಂಯಮವಿಲ್ಲ, ಸಾವಧಾನ ಇಲ್ಲ, ತಾಳ್ಮೆ ಇಲ್ಲ. ಅವು 3 ಕೂಡ ಧರ್ಮದ ಕೆಲವು ಭಾಗಗಳಾಗಿ ಅಂಗಗಳಾಗುತ್ತೆ. ಇವತ್ತಿಗೂ ಕೂಡ ಅಪ್ ಹಿಲ್ ಯಾರು ಬರ್ತಾ ಇದ್ದಾನೆ ವೆಹಿಕಲ್ಲು, ಎರಡೂ ಕಡೆಯಿಂದ ಓಡಾಡ್ತಕ್ಕಂಥದ್ದಿತ್ತು ಅಂತಂದರೆ, ಅಪ್ ದಿ ಹಿಲ್ ಬರ್ತಿರೋನಿಗೆ ನೀವು ಜಾಗ ಬಿಡಬೇಕು, ನೀವು ನಿಂತ್ಕೋಬೇಕು, ಆ ತಿರುವಿನಲ್ಲಿ ಅವನು ಹೋಗಾದ್ಮೇಲೆ ನೀವು ಹೋಗಬೇಕು ಅಂತ ಸಾರ್ವಕಾಲಿಕವಾಗಿ ಪ್ರಪಂಚದಾದ್ಯಂತ ಮಾಡಿರ್ತಕ್ಕಂಥ ರೂಲು. ಬರೀ ಭಾರತದಲ್ಲಿ ಮಾತ್ರ ಇಲ್ಲ ಇದು. ವಾಹನ ಯಾರ್ಯಾರು ಇಟ್ಕೊಂಡಿದ್ದಾರೆ, ಅಪ್ ದಿ ಹಿಲ್ ಯಾರು ಬರ್ತಾರೆ, ಯಾರಂದರೆ ಕಷ್ಟಪಟ್ಟು ಮೇಲೆ ಬರ್ತಿರೋನಿಗೆ ಅಡ್ಡ ಹಾಕಬೇಡ ಅಂತ. ಇವೆಲ್ಲ ನೋಡಿ ಎಂತೆಂಥ ಧರ್ಮಗಳು, ಎಲ್ಲ ಧರ್ಮದ ಭಾಗಗಳು ಒಂದೊಂದೇ 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 ನಮಗೆ ಸಿಗ್ತಾ ಹೋಯ್ತಲ್ಲ. ಸೊ ಧರ್ಮಂಚರ ಅಂದರೆ ಇದನ್ನೆಲ್ಲ ನೀವು ಮಾಡಿದ್ರೆ, ನಿನ್ನಷ್ಟಕ್ಕೆ ನೀನು ಹೋಗು, ಅವನಷ್ಟಕ್ಕೆ ಅವ್ನು ಹೋಗ್ತೀನಿ ಅಂದರೆ ಆಕ್ಸಿಡೆಂಟೇ ಇಲ್ಲ. ಒಂದು MVC ಕೇಸ್ ನನ್ನ ಕೋರ್ಟಲ್ಲಿ ಇಲ್ಲ. ಇರೋ ಕೇಸ್ಗಳನ್ನೆಲ್ಲ ತೀರ್ಮಾನ ಮಾಡಿಬಿಟ್ಟೆ, ಈ 1 ವರ್ಷದಲ್ಲಿ ನನಗೆ ಯಾವುದೋ ಆಕ್ಸಿಡೆಂಟಿನ ಕೇಸೇ ಬರಲಿಲ್ಲ ಅಂದರೆ ನನ್ನ ಕೋರ್ಟ್ ಖಾಲಿ. ನಾನು ನಿರುದ್ಯೋಗಿ ಆದರೂ ಪರವಾಗಿಲ್ಲ, ನಿರುದ್ಯೋಗಿ ಆದರೂ ಪರವಾಗಿಲ್ಲ, ನನ್ನ ಕೆಲಸ ಹೋದರೂ ಪರವಾಗಿಲ್ಲ, ಗುರುಗಳ ಹತ್ರ ಬಂದು ಸಣ್ಣ ಪುಟ್ಟ ಸೇವೆ ಮಾಡಿಕೊಂಡು ಅನ್ನ ಹಾಕಿ ಗುರುಗಳೇ ಅಂತ ಕೇಳ್ಕೊತೀನಿ. ನಿನ್ನ ಅಂಗಳದಲ್ಲಿ ಹಿಡಿ ಅನ್ನ ಹಾಕೋ ಅಂತ ಕೇಳ್ತೀನಿ. ಕೆಲಸ ಹೋದರೂ ಪರವಾಗಿಲ್ಲ. ಸತ್ಯ ಹರಿಶ್ಚಂದ್ರನಿಗೆ ಬಂದಂಥ ಪರೀಕ್ಷೆ ನಮಗೆ ಬರಲಿಲ್ಲ. ನಾವೆಲ್ಲ ಕೂಡ ಧರ್ಮದಿಂದ, ಮಾನವೀಯ ಮೌಲ್ಯಗಳಿಂದ, ಈ ಒಂದು ರಾಷ್ಟ್ರ ಹಾಕ್ಕೊಟ್ಟಂಥ 10 ಹಲವು ಮೌಲ್ಯಗಳಿಂದ ಬೇಕಾಗೋ ಬೇಡವಾಗೋ ಪಾಶ್ಚಿಮಾತ್ಯರ ಒಂದು ಪ್ರಭಾವಕ್ಕೆ ಒಳಗಾಗಿಯೋ, ಅಥವಾ ಸೈಕಾಲಜಿಸ್ಟ್ ಇರ್ತಾರೆ, ಅವ್ರು ಹೇಳ್ತಾರೆ ಪೀರ್ ಪ್ರೆಷರ್ ಅಂತ. ಮಕ್ಕಳಿಗೆ ಎಲ್ಲರಿಗೂ ಆ ಕ್ಲಾಸಲ್ಲಿ ಹ್ಯಾಪಿ ಬರ್ಡೇ ಅಂತ ಮಾಡಿ ಕೇಕ್ ಕತ್ತರಿಸ್ತಿರುವಾಗ ನಮ್ಮನೆ ಮಗುಗೆ ಮಾತ್ರ ಕತ್ತರಿಸಲಿಲ್ಲ ಅಂತಂದರೆ ಆ ಮಗುಗೆ ಇನ್ಫೀರಿಯಾರಿಟಿ ಆಗುತ್ತೆ ಅಂತ. ಕ್ಷಮಿಸಿ, ನಾವು ಹೇಳ್ಕೊಡ್ಬೇಕು, ಅದು ನಮ್ಮ ಪದ್ಧತಿ ಅಲ್ಲ, ಅದು ಇನ್ಫೀರಿಯರ್ ಅಲ್ಲ. ಹೊರಗಡೆಯಿಂದ ನಿಂತು ಹೇಳಬೇಕು, ಬೇಡಿದರೆ ಎನ್ನೊಡೆಯ ನಮ್ಮ ಬೇಡುವೆ ಅಂತ ಕೇಳಬೇಕು, ಪಾಡಿದರೆ ಎನ್ನೊಡೆಯ ನಮ್ಮ ಪಾಡುವೆ ಅಂತ ಹೇಳಬೇಕು. ದೀಪ ಆರಿಸುವುದು ನಮ್ಮ ರಾಷ್ಟ್ರದ ಸಂಸ್ಕೃತಿ ಅಲ್ಲ, ದೀಪವನ್ನು ಪ್ರಜ್ವಲಿಸೋದು ನಮ್ಮ ಸಂಸ್ಕೃತಿ ಅಂತ ಹೇಳ್ಕೊಡ್ಬೇಕು. ಹಾಗೆ ಮಾಡಿದ ದಿವಸ ಹೊರಗಡೆ ನಿಲ್ಲಕ್ಕೆ, ಒಬ್ಬರಿಂದ ಗುಂಪಿನಿಂದ ಹೊರಗಡೆ ನಿಲ್ಲಕ್ಕೆ ಕಷ್ಟ ಆಗುತ್ತೆ. ಟು ಸ್ಟ್ಯಾಂಡ್ ಅಲೋನ್ ಫ್ರಮ್ ದಿ ಗ್ರೂಪ್ ಈಸ್ ಡಿಫಿಕಲ್ಟ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಅದರಿಂದ ಹೊರಗಡೆ ಮಾಡಬಹುದು ನಾವು. ನನ್ನೊಬ್ಬನಿಂದ ಏನು ಸಾಧ್ಯ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಒಂದೊಂದು ಹನಿ ನೀರುಗಳು ಕೂಡ ಸಮುದ್ರದಲ್ಲಿ ಸೂರ್ಯ ಭಗವಾನ್ನಿಂದ ಆವಿಯಾಗಿ ಮೋಡಗಳಾಗಿ ಗಾಳಿ ಬೀಸಿ ಆನಂತರ ಅಲ್ಲಲ್ಲಿ ಮಳೆ ಸುರಿದು ಒಂದೊಂದು ಹನಿಯಾಗಿ ಪುನಃ ನದಿಯನ್ನು ಸೇರಿ ಪುನಃ ಸಾಗರವನ್ನು ಸೇರಬೇಕು. ಹಾಗೆ ನನ್ನ ನಿಮ್ಮ ಕರ್ತವ್ಯಗಳೆಲ್ಲ ಅಷ್ಟರ ಮಟ್ಟಿಗೆ ಆಗಬೇಕು. ನಾನೊಬ್ಬ ಏನು ಮಾಡಬಹುದು ಸಮಾಜದಲ್ಲಿ? ನನ್ನೊಬ್ಬನಿಂದ ಏನು ಸಾಧ್ಯ? ನಾನು ಒಂದು ಸಮಾಜವನ್ನು ಬದಲಾಯಿಸಬಲ್ಲೆನಾ ಅಂತಕ್ಕಂಥ ಒಂದು ಬೃಹತ್ತಾದ ಸಂಶಯ ಎಲ್ರಿಗೂ ಬರುತ್ತೆ.
ನಾನು ಹಬ್ಬ ಮಾಡಿದ್ರೆ ಏನಾಗುತ್ತೆ ಸರ್, ನೀವೊಬ್ಬರು ಕರೆಕ್ಟಾಗಿ ಹೋಗ್ಬಿಟ್ರೆ ರೋಡ್ ಆಕ್ಸಿಡೆಂಟೇ ನಿಂತೋಗುತ್ತಂತ. ಎಸ್, ಒನ್ ವೆಹಿಕಲ್ ಮೂವಿಂಗ್ ಇನ್ ದಿ ರೈಟ್ ಪಾತ್ ವಿಲ್ ಸ್ಟಾಪ್ ದಿ ಅದರ್ ವೆಹಿಕಲ್ಸ್ ಆಲ್ಸೋ ಫ್ರಮ್ ಕ್ರಾಸಿಂಗ್ ಓವರ್ ಯು. ನೀವು ನೋಡಿದಿರಿ, ಸಿಗ್ನಲ್ ರೆಡ್ ಇದೆ, ಯಾರೂ ಆ ಕಡೆಯಿಂದ ಗಾಡಿ ಬರ್ತಾ ಇಲ್ಲ, ನಿಮ್ಮ ಹಿಂದ್ಗಡೆ ಇರೋನಿಗೆ ತಾಳ್ಮೆ ಇಲ್ಲ, ಪಿ 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 ಅಂತಾನೆ. ನೀವು ಹೇಳಬೇಕು ರೆಡ್ ಇದೆ ರೆಡ್ ಇದೆ ರೆಡ್ ಇದೆ ಅಂತ, ಸುಮ್ಮನಾಗ್ತಾನೆ. ಇನ್ನು ಸ್ವಲ್ಪ ಹೊತ್ತಾದರೆ ಏನಂತಾನೆ, ಮತ್ತೆ ಪಿ ಪಿ ಅಂತಾನೆ, ನಿಂಗೆ ಬದುಕಕ್ಕೆ ಬರೋಲ್ಲ ಅಂತಾನೆ. ಆವಾಗ ನೀವು ಹೇಳಬೇಕು, ಹಿಂಗೆ ಹೋದವನೇ ನೆನ್ನೆ ಇಲ್ಲಿ ಬಿದ್ದು ಸತ್ತಿದ್ದ, ನೀನು ಹೋಗ್ತೀಯಾ ಅಂತ. ಬೇಡ, ನಾನು ಇರ್ತೀನಿ ಅಂತಾನೆ. ಇವುಗಳನ್ನೆಲ್ಲ ನಾವು ನಮ್ಮಿಂದ ನಾವು ಮಾಡ್ಕೊಳ್ತಕ್ಕಂಥದ್ದಕ್ಕಾಗಲ್ಲ. ಉದಾಹರಣೆ ಸಮೇತವಾಗಿ ತಿಳ್ಕೋಬೇಕು. ರವೀಂದ್ರನಾಥ ಟ್ಯಾಗೂರ್ ಅವರು ಒಂದು ಪದ್ಯವನ್ನು ಹೇಳ್ತಾರೆ, ಬರೀತಾರೆ, ಬಂಗಾಳದಲ್ಲಿದೆ. ಅದರ ಒಂದು ಕನ್ನಡ ಅವತರಣಿಕೆ ಸಮಯಾನುಭವ ಇರೋದ್ರಿಂದ ಪೂರ್ತಿಯನ್ನು ಹೇಳ್ತಕ್ಕಂಥದ್ದಲ್ಲ. ಸೂರ್ಯ ಒಂದು ದಿವಸ ರಜೆ ಬೇಕು ಅಂತ ಕೇಳ್ತಾನೆ. ಸೂರ್ಯ ಒಂದು ದಿವಸ ರಜೆ ಬೇಕು ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತು, ಸರ್ಕಾರದಲ್ಲಿರೋರಿಗೆ, ಈವನ್ ಪ್ರೈವೇಟ್ನಲ್ಲಿರೋರ್ಗೂ ಗೊತ್ತು, ಇನ್ಚಾರ್ಜ್ ಯಾರಪ್ಪ ಅಂತ. ಎನಿಬಡಿ ಹಿಯರ್ ಹೂ ಕ್ಯಾನ್ ಬಿ ಎನ್ ಇನ್ಚಾರ್ಜ್ ಆಫ್ ಸೂರ್ಯ ಭಗವಾನ್ ಇನ್ಕ್ಲೂಡಿಂಗ್ ಮೀ? ಇಷ್ಟೆಲ್ಲ ದೀಪಗಳಿದೆ, ಸೂರ್ಯನಿಗೆ ಸಮ ಆಗತ್ತಾ? ಆಗೋದಿಲ್ಲ. ಪಾಪ ಬೆಳಗ್ಗೆಯಿಂದ ಸುಮಾರು ಕಡೆ ಹೋಗಿ ಬರ್ತಾನೆ ಸೂರ್ಯ. ಚಂದ್ರನನ್ನು ಕೇಳ್ತಾನೆ, ನಾನು ನಿನಗೆ ಥರ ಸ್ವಯಂ ಪ್ರಭೆ ಅಲ್ಲಪ್ಪ, ನೀನಿದ್ರೆ ನಾನು, ಇಲ್ದರೆ ಏನಿಲ್ಲ ಅಂತ. ಕೊನೆಗೆ ಸಪ್ಪೆ ಮುಖ ಹಾಕ್ಕೊಂಡು ವಿಷ್ಣು ಬಳಿ ಬಂದು, ಸೂರ್ಯ ರಜೆ ಸಿಕ್ಕಲಿಲ್ಲ, ರಜೆ ಬೇಡ ನನಗೆ, ಯಾಕೆಂದರೆ ಇನ್ಚಾರ್ಜ್ ಯಾರೂ ಸಿಕ್ಕಲಿಲ್ಲ ಅಂತ. ಆಗ ಮೂಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ದೀಪ ಅದು ಹೇಳುತ್ತೆ, ಅಷ್ಟೊಂದು ನಿರಾಶನಾಗಬೇಡ ಸೂರ್ಯ, ಅಷ್ಟೊಂದು ನಿರಾಶನಾಗಬೇಡ, ನೋಡು ನಂದು ಕೆಪಾಸಿಟಿ 1 ಮೀಟ್ರ್ ನನ್ನ ಸುತ್ತ, ಆ 1 ಮೀಟ್ರಿಗೆ ನಾನು ನಿನಗೆ ಇನ್ಚಾರ್ಜ್ ಆಗಿರ್ತೀನಿ, ನೀನು ರಜಾ ಹಾಕು ಅಂತಾನೆ. ಇದೇನಿದು ವಿಚಿತ್ರವಾಗಿದೆಯಲ್ಲ ಅಂತ. ಆಮೇಲೆ ಹೇಳ್ತಾನೆ, ಹೆದರಬೇಡ, ಸ್ವಲ್ಪ ರಾಮಾವತಾರ ನೆನೆಸ್ಕೊ, ಅಳಿಲ್ ಭಕ್ತಿ ಮಳಲ್ ಸೇವೆ ಅಂತ. ನಂತರ ದೀಪಗಳು ಇಲ್ಲಿ ಬೇಕಾದಷ್ಟು ಕೂತಿವೆ, ಅಲ್ಲಿ ಅಂತರ್ಜಾಲದಲ್ಲೂ ಬೇಕಾದಷ್ಟು ಕೂತಿದೆ, ನಮ್ಮ ಸುತ್ತ 1 ಮೀಟ್ರನ್ನ ನಾವು ಬೆಳಗ್ಬಿಟ್ರೆ ಸೂರ್ಯಂಗೆ ಒಂದಿನ ಏನು 100 ದಿನ ರಜೆ ಕೊಡಬಹುದು ಅಂತ ಆ ದೀಪವನ್ನು ಹೇಳುತ್ತೆ. ಸ್ನೇಹಿತರೆ, ಸತ್ಯ, ಧರ್ಮ, ಕರುಣೆ, ಕಕ್ಕುಲಾತಿ, ಮಾನವ ಧರ್ಮ, ಪ್ರಾಣಿ ಪಕ್ಷಿಗಳ ಮೇಲೆ ನಮ್ಮದ ಇರ್ತಕ್ಕಂಥ ದಯೆ, ಅಹಿಂಸಾ ಪರಮೋಧರ್ಮ ಅಂತ ಹೇಳ್ತಿರ್ತಕ್ಕಂಥದ್ದು, ಪ್ರಾಣಿ ಹಿಂಸೆಗಳನ್ನು ತಡೆಗಟ್ಟತಕ್ಕಂಥದ್ದು, ಎಲ್ಲವನ್ನು ಸಂರಕ್ಷಿಸ್ತಕ್ಕಂಥದ್ದು, ಎಲ್ಲರನ್ನು ಅಣ್ಣ ತಮ್ಮಂದಿರು ಅಂತ ಕಾಣ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ವಿಶ್ವೇಶತೀರ್ಥರು ಆ ರೀತಿ ಬದುಕಿ ತೋರಿಸಿದಂಥವರು. ಹಾಗೆ ಇರ್ತಕ್ಕಂಥದ್ದನ್ನೆಲ್ಲನೂ ನಾವು ಮನನಲ್ಲಿಟ್ಕೊಂಡು ನಮ್ಮ ಧರ್ಮವನ್ನು ಆಚರಿಸ್ಕೊಳ್ತಾ, ಸ್ವಯಂ ಅಲಂಕೃತ್ಯ ಆಚಾರ್ಯಂ ಅಲಂಕುರ್ಯಾತ್ ಅಂತ, ಮೊದಲು ನೀನು ಸರಿಯಾಗಿ ಆಮೇಲಿಂದ ಮುಂದಿಂದೆಲ್ಲ ಸರಿ ಮಾಡ್ತಕ್ಕಂಥದ್ದು ಬರ್ತಕ್ಕಂಥದ್ದು ಅಂತ ತೋರಿಸಿ, ನಮ್ಮ ಮನೆಯಿಂದ ನಮ್ಮ ಮನಗಳಿಂದ, ಮೊದಲು ಮನಸ್ಸಿತ್ತು ಅಂತಲೇ ಮನಸ್ಸಿನಂತೆ ಮಹದೇವ ಅಂತ ಹೇಳಿ ಇರ್ತಕ್ಕಂಥದ್ದು ಗಾದೆ. ಮೊದಲು ಮನಸ್ಸು ಮಾಡಿ, ನಾಳೆಯಿಂದ ನನ್ನ ಮಕ್ಕಳಿಗೆ ಹೀಗೆ ಮಾಡ್ತೀನಿ, ನಾಳೆಯಿಂದ ನನ್ನ ಮನೆಯಲ್ಲಿ ಈ ಥರ ಮಾಡ್ತೀನಿ, ನನ್ನ ಗಂಡನಿಗೆ ಇದನ್ನು ತೋರಿಸ್ಕೊಡ್ತೀನಿ, ಅಕ್ಕಪಕ್ಕದವರಿಗೆ ತೋರಿಸ್ಕೊಡ್ತೀನಿ, ಪಕ್ಕದ ಮನೆಯವರಿಗೆ ನಾನು ಸರಿಪಡಿಸ್ತೀನಿ, ಮೊದಲು ನಾನು ಸರಿಯಾಗ್ತೀನಿ. ಅವ್ರ ಮನೆ ಮುಂದೆ ಇವ್ರ ಮನೆ ಅವರೆಕಾಳು ಸಿಪ್ಪೆಯನ್ನು ಸುರಿಯೋದು, ಇವ್ರು ಅವ್ರ ಮನೆ ಮುಂದೆ ಸುರಿಯೋದು. ಇವ್ರು ನೀವು ತಂದಿದ್ದೀರಿ, ಅವರು ತಂದಿದ್ದೀರಿ, ಸರಿ ಹೋಯ್ತಲ್ಲ. ತಿಪ್ಪೆ ಗುಡಿಸೋರು ಯಾರು? ಸೊ ತಿಪ್ಪೆಯನ್ನು ನಮ್ಮ ಕೈನಲ್ಲಿ ಗುಡಿಸ್ಲಿಕ್ಕಾಗದೇ ಇದ್ದರೆ ತಿಪ್ಪೆಗೆ ನಾವು ಸೇರಿಸೋದು ಬೇಡ. ನಾವು ನಮ್ಮದನ್ನು ಸ್ವಚ್ಛವಾಗಿ ಮಾಡ್ಕೊಳ್ಳೋಣ, ನಮ್ಮ ಮನೆ ಮುಂದೆಯನ್ನು ಸ್ವಚ್ಛ ಮಾಡ್ಕೊಳ್ಳೋಣ, ನಮ್ಮ ಮನವನ್ನು ಸ್ವಚ್ಛ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನ ಇವತ್ತಿನ ಕಿರು ಹೊತ್ತಿಗೆಯಲ್ಲಿ ಗುರುಗಳು ಕೊಟ್ಟಿದ್ದಾರೆ. ಸನಾತನ ಹಿಂದೂ ಧರ್ಮ ಹಾಗೂ ದಿನಚರ್ಯೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ. ಆ ಪುಸ್ತಕದಲ್ಲಿ ಇರತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ವಿವರಣೆಗಳಿದೆ. ಇಂತಹ ಎಲ್ಲವನ್ನು ಕೂಡ ನಾವು ಅಕಸ್ಮಾತ್ ಎಲ್ಲಾದರೂ ಸ್ವಲ್ಪ ಡೌಟ್ ಅನಿಸಿದ್ರೆ, ಡೌಟ್ ಬರ್ಕೂಡ್ದು, ಯಾಕೆಂದರೆ ಇವೆಲ್ಲ ಕೂಡ ಸಾರ್ವಕಾಲಿಕ ಸತ್ಯಗಳು, ಅದರಿಂದ ಯಾವುದೂ ಡೌಟ್ ಬರಲಿಕ್ಕಿಲ್ಲ. ಒಂದು ವೇಳೆ ಬಂದರೆ ಬೆಸ್ಟ್ ಟೀಚರ್ ನಮ್ಮ ಗುರುಗಳು, ಅವ್ರ ಹತ್ರ ಬನ್ನಿ. ಅವರು ಅದನ್ನು ಮಾಡಿ ತೋರಿಸಿದ್ದಾರೆ, ತಾವು ಆಚರಣೆ ಮಾಡಿ ಇದು ಸಾಧ್ಯ ಅಂತ ಹೇಳಿದ್ದಾರೆ. ಯಾವ ದಾರಿ ಯಾವಾಗ ನಾವು ತಪ್ಪಿದ್ದೀವಿ ಅಂತ ಸಂಶಯ ಬಂದರೆ ಗುರುಗಳ ಬರಿ ನೇರವಾಗಿ ಬನ್ನಿ. ಅದಕ್ಕೆ ನಮ್ಮ ಸಂಶಯಗಳಿಗೆ ಎಲ್ಲರಿಗೂ ಕೂಡ ಅದರಲ್ಲಿ ಎಲ್ಲ ರೀತಿಯಾದ ಸಲಹೆ, ಸೂಚನೆ ಮತ್ತು ಅಂತರಂಗದಿಂದ ಬರ್ತಕ್ಕಂಥ ಆ ಕರುಣಾಪೂರಿತವಾದ ವಾಕ್ಯಗಳನ್ನು ಅವರು ಆಡ್ತಾರೆ. ಅಂತಹ ಯಾವುದೇ ನಿಮಗೆ ತೊಂದರೆ ತಾಪತ್ರಯಗಳು ಬರೋದು ಬೇಡ. ನಾನು, ತಾವು, ಸಮಸ್ತ ಜನಗಳು ನಾವು ವಸುದೈವ ಕುಟುಂಬಕಂ ಅಂತ ಕರೆದಂಥವ್ರು. ಹಾಗಾಗಿ ಇಂಜಸ್ಟಿಸ್ ಸಮ್ವೇರ್ ಈಸ್ ಇಂಜಸ್ಟಿಸ್ ಎವ್ರಿವೇರ್ ಅಂತ ಹೇಳಿ ಮಾರ್ಟಿನ್ ಲೂಥರ್ ಅಂತಕ್ಕಂಥವ್ನು ಹೇಳ್ತಾನೆ. ಎಲ್ಲೋ ಯಾರಿಗೋ ಅನ್ಯಾಯವಾದರೂ ಕೂಡ ಅದು ಇಲ್ಲಿಯೇ ಅನ್ಯಾಯವಾದ ಹಾಗೆ ಅಂತ. ಮಾತೆಯರನ್ನು ರಕ್ಷಿಸೋಣ,
ದುರ್ಬಲರನ್ನು ರಕ್ಷಿಸೋಣ, ಪ್ರಾಣಿಗಳನ್ನು ರಕ್ಷಿಸೋಣ, ವನಸಂಪತ್ತನ್ನು ರಕ್ಷಿಸೋಣ, ನದಿಗಳನ್ನು ರಕ್ಷಿಸೋಣ. ಇದು ನಮ್ಮ ನಿತ್ಯದ ಉಸಿರಾಗಬೇಕು. ತಂದೆ ತಾಯಿಗಳನ್ನು, ಹಿರಿಯರನ್ನು ಗೌರವಿಸೋಣ, ದೈವದ ಮೇಲೆ ನಂಬಿಕೆ ಇಡೋಣ, ದೈವಿಕ ಕಾರ್ಯವನ್ನು ಕೈಲಾದಷ್ಟು ಧನದಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಇದಿದೆಯಲ್ಲ ಅದರಿಂದ ಮಾಡೋಣ, ಕಾಯಕದಿಂದ ತೋರಿಸೋಣ, ನಾವಿಲ್ಲಿ ಬಂದು ಕೆಲಸ ಮಾಡಿ ತೋರಿಸೋಣ. ಈ ಥರ ಹಲವು ವಿಚಾರಗಳನ್ನು ಇವತ್ತಿನಿಂದ ಪಣ ತೊಟ್ಟು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡೋಣ ಅಂತ ಹೇಳ್ತಾ, ಅಲ್ಪ ನಮ್ಮ ನುಡಿಗಳು. ನ್ಯಾಯದ ಸ್ಥಾನದ ದೃಷ್ಟಿಯಿಂದ ಗುರುಗಳು ಪರಮ ಕಾರುಣ್ಯ ಮಾಡಿ ತಾವು ಬರಬೇಕು ಅಂತ ಹೇಳಿದ್ರು. ನಾನಂಥ ದೊಡ್ಡವನಲ್ಲ ಗುರುಗಳೇ, ಆದರೆ ನನ್ನ ಮಾತಿನಿಂದ 4 ಜನ ಪ್ರೇರಿತರಾಗ್ತಾರೆ ಅಂತಂದರೆ ಅದಕ್ಕಿಂತ ಒಳ್ಳೆಯ ವಿಚಾರಗಳೇನೇ ಅಂತ ನಾನು ತಿಳಿಸ್ಕೊಡ್ತಾ ಇಂತಹ ಅಂದಿದ್ದೇನೆ. ಪ್ರಾಜ್ಞರಿಗೆ ಗೊತ್ತಿದೆ, ಯಾವುದು ನಿಮಗೆ ಮನಸ್ಸಿಗೆ ಬಂತು ಅದನ್ನು ದಯವಿಟ್ಟು ಒಪ್ಪಿಕೊಳ್ಳಿ, ಅಪ್ಪಿಕೊಳ್ಳಿ. ಯಾವುದು ನಿಮಗೆ ಸ್ವಲ್ಪ ಬೇಡ, ಇದು ನನಗೆ ನನ್ನ ಕೈಲಿ ಆಗಲ್ಲ ಅಂತ ಮನಸ್ಸಿಗೆ ಬಂತು ಅದನ್ನು ತ್ಯಜಿಸ್ತಕ್ಕಂಥ ಸ್ವಾತಂತ್ರ್ಯವೂ ಕೂಡ ತಮಗಿದೆ. ಯಾವುದನ್ನು ಒಪ್ಪಿಕೊಂಡಿರೋ ಅದನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಸುಖದಿಂದ ಅದನ್ನು ನೀವು ಆಚರಿಸಬೇಕು. ಬಲವಂತದಿಂದ ಆಗಬಾರ್ದು, ಬಲವಂತ ಮಾರ್ಗಸ್ನಾನ ಅಲ್ಲ. ಸುಖದಿಂದ ಮನಸ್ಪೂರ್ವಕವಾಗಿ ಆಚರಿಸಿದ್ರೆ ಮುಂದಿನ ಒಂದು ನಮ್ಮ ರಾಮೋತ್ಸವದ ಈ ಸಮ್ಮೇಳನ ಏನು ಬರುತ್ತೆ ಆವತ್ತಿನ ದಿವಸ ಇದರಲ್ಲಿ ನೆರೆದಿರ್ತಕ್ಕಂಥವ್ರು ಕೇವಲ 10 ಜನ. ನಾನು ಸ್ವಲ್ಪ ಸ್ವಾರ್ಥಿ. ಯಾಕೆ ಸ್ವಾರ್ಥಿ ಅಂತಂದರೆ ಸ್ವಾರ್ಥ ಇಷ್ಟಕ್ಕೇ ಇವತ್ತಿನ ಈ ಚೈತ್ರ ಶುದ್ಧ ಚತುರ್ದಶಿ ನಾವೇನು ಕಳೆದ್ವಿ ಇಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ, ಇಂಗ್ಲೀಷಿನ ಕ್ಯಾಲೆಂಡರ್ ಪ್ರಕಾರ ನಾವೇನು 11 ಏಪ್ರಿಲ್ 25 ನಾವು ಕಳೆದ್ವಿ. ನನಗೆ ನಿಮಗೆ ಯಾರಿಗೂ ವಾಪಸ್ ಬರಲಿಕ್ಕಿಲ್ಲ. ಇದು ವಾಪಸ್ ಬರ್ದಲ್ನೇದ್ಮೇಲೆ ಏನಾಯಿತು, ದಿಸ್ ಟೈಮ್ ಲಿಮಿಟ್ ದಟ್ ವಾಟ್ ಐ ಹ್ಯಾವ್ ಸ್ಪೆಂಟ್ ಹಿಯರ್ ಈಸ್ ಇನ್ ದಿ ಫಾರಮ್ ಆಫ್ ಪ್ರೀಮಿಯಮ್ ಅಂತ. ನಿಮಗೆಲ್ಲ ಗೊತ್ತಿರುತ್ತೆ ಪಾಲಿಸಿಗೆ ಕಟ್ಟಿರೋ ಪ್ರೀಮಿಯಮ್ ಅಂತ. ಅದಕ್ಕೆ ಡಿವಿಡೆಂಡ್ ಏನು ಅಂತಂದರೆ 10 ಜನ ಇಲ್ಲಿ ನೆರೆದಿರ್ತಕ್ಕಂಥವ್ರು, ಅಂತರ್ಜಾಲದಲ್ಲಿ ಕೇಳಿರ್ತಕ್ಕಂಥವ್ರು 10 ಜನ ಬಂದು ನಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮು ಚೆನ್ನಾಗಾಯಿತು ಗುರುಗಳೇ ಅಂತ ಪಾದಕಮಲಗಳಲ್ಲಿ ಅರ್ಪಿಸಿದರೆ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ಅಂತ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಗುರುಗಳಿಗೆ ಇಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ.